ಹಲೋ ಎವ್ರಿವನ್, ನಮ್ಮ ಚಾಲೆಂಜ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಇಂದ ನಿರಂತರವಾಗಿ ಮುರಾರ್ಜಿ ಎಕ್ಸಾಮ್ ಸಲುವಾಗಿ ಮುರಾರ್ಜಿಗೆ ಉಪಯೋಗವಾಗುವಂತಹ ಹಲವಾರು ವಿಡಿಯೋಗಳು ಬರ್ತಾ ಇದ್ದೇವೆ. ಅದು ಕನ್ನಡ ವಿಷಯದಲ್ಲಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಗಣಿತ ಆಗಿರ್ಬೋದು ಮತ್ತು ಪರಿಸರ ಅಧ್ಯಯನ ಆಗಿರ್ಬೋದು. ಸೊ ನಾನು ಕೂಡ ಇಂಗ್ಲಿಷ್ ವಿಷಯದಲ್ಲಿ ನಿಮಗೆ ನಿರಂತರವಾಗಿ ವಿಡಿಯೋಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ಆಲ್ರೆಡಿ ಒಂದು 3ರಿಂದ 4 ವಿಡಿಯೋಗಳಾಗಿದ್ದಾವೆ. ಬೇರೆ ಬೇರೆ ವಿಷಯಗಳ ಮೇಲೆ, ಟಾಪಿಕ್ ಮೇಲೆ ವಿಡಿಯೋನ ಮಾಡಿದ್ದೀನಿ. ಈಗ ಇವತ್ತು ನಾನು ತಗೊಂಡ್ಬಂದಿರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತಂದ್ರೆ ಸೆಂಟೆನ್ಸಸ್ ಅಂಡ್ ಟೈಪ್ಸ್ ಆಫ್ ಸೆಂಟೆನ್ಸಸ್. ಓಕೆ, ತಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೋಡಿ, ಟೈಪ್ಸ್ ಆಫ್ ಸೆಂಟೆನ್ಸಸ್. ಅದಕ್ಕಿಂತ ಮುಂಚೆ ಸೆಂಟೆನ್ಸ್ ಅಂದ್ರೆ ಏನು ನಿಮಗೆ ಗೊತ್ತಾಗಬೇಕು. ನೋಡ್ರಿ, ಸೆಂಟೆನ್ಸ್ ಅಂತಂದ್ರೆ ಗ್ರೂಪ್ ಆಫ್ ವರ್ಡ್ಸ್. Group of words which give correct meaning. ನೋಡಿ, ಸೆಂಟೆನ್ಸಸ್ ಅಂದ್ರೆ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ ಕರೆಕ್ಟ್ ಮೀನಿಂಗ್, ಸರಿಯಾದ ಅರ್ಥವನ್ನ ಕೊಡುವಂತಹ ಒಂದು ವಾಕ್ಯ. ಈಗ ಗ್ರೂಪ್ ಆಫ್ ವರ್ಡ್ಸ್ ಅಂದ ತಕ್ಷಣ ನಾನು ಈಗ ನೋಡಿ, ಗಿವ್, ವೈ 2 ಶಬ್ದ ಬರದೆ. ಸೊ ಈ 2 ಶಬ್ದದಿಂದ ಸೆಂಟೆನ್ಸ್ ಆಗಲ್ಲ. ಇಲ್ಲಿ ಇದು ಸರಿಯಾದ ಸೆಂಟೆನ್ಸ್ ಆಗಲ್ಲ, ಯಾಕಂದ್ರೆ ಇದಕ್ಕೆ ಸರಿಯಾದ ಅರ್ಥವನ್ನ ಕೊಡೋದಿಲ್ಲ. ಸೆಂಟೆನ್ಸ್ ಅಂದ್ರೆ ಗ್ರೂಪ್ ಆಫ್ ವರ್ಡ್ಸ್ ಇರಬೇಕು, ನಂತರದಲ್ಲಿ ಅದು ಸರಿಯಾದ ಅರ್ಥವನ್ನ ಕೊಡ್ತಾ ಇರಬೇಕು. ಸೆಂಟೆನ್ಸ್ ಈಸ್ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಮೇಕ್ಸ್ ಸೆನ್ಸ್ ಆರ್ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ ಕರೆಕ್ಟ್ ಮೀನಿಂಗ್. ಓಕೆ, ಈಗ ಸೆಂಟೆನ್ಸ್ ಅಂದ್ರೆ ಏನಂತ ಗೊತ್ತಾಯ್ತು. ಈ ಡೆಫಿನೇಷನ್ ಗಳನ್ನ ಎಕ್ಸಾಮ್ ಅಲ್ಲಿ ಕೇಳೋದಿಲ್ಲ, ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ನಂತರ ಟೈಪ್ಸ್ ಆಫ್ ಸೆಂಟೆನ್ಸ್ ಗಳ ಮೇಲೆ ಪ್ರಶ್ನೆಗಳು ಬರ್ತಾವೆ ನಿಮಗೆ. ಯಾವ ರೀತಿ ಬರುತ್ತೆ ಅಂದ್ರೆ, ಒಂದು ಸೆಂಟೆನ್ಸ್ ಅನ್ನ ಕೊಡ್ತಾರೆ ಅವರು, ಕೊಟ್ಟು ಇದು ಯಾವ ಟೈಪ್ ಸೆಂಟೆನ್ಸ್ ಅಂತ ಕೇಳ್ತಾರೆ. ವಿಚ್ ಟೈಪ್ ಆಫ್ ಸೆಂಟೆನ್ಸ್ ಇಸ್ ದಿಸ್ ಅಂತ ಕೇಳ್ತಾರೆ. ನೀವು ಅವಾಗ ಈ ಟೈಪ್ ಗಳಲ್ಲಿ ಯಾವ್ದಾದ್ರು ಒಂದು ಟೈಪ್ ಅನ್ನ ನೀವು ಅಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಓಕೆನಾ? ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಈಗ ಟೈಪ್ಸ್ ಆಫ್ ಸೆಂಟೆನ್ಸಸ್ ಗೆ ಹೋಗಿಬಿಡೋಣ. ಮತ್ತೆ ಇದರಲ್ಲೂ ಕೂಡ ನಿಮ್ಗೆ ಏನು ಡೆಫಿನೇಷನ್ ಕೇಳಲ್ಲ, ಬಟ್ ಇವನ್ ನಿಮ್ಗೆ ಗೊತ್ತಿರಲಿ ಅಂತೇಳಿ ನಾನು ಇದನ್ನ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ಟೈಪ್ಸ್ ಆಫ್ ಸೆಂಟೆನ್ಸ್ ನೋಡಿ, ಫಸ್ಟ್ ಒನ್ ಡಿಕ್ಲರೇಟಿವ್ ಅಥವಾ ಅಸರ್ಟಿವ್ ಸೆಂಟೆನ್ಸ್. ಏನು ಇದರ ಅರ್ಥ ಅಂತಂದ್ರೆ, ಡಿಕ್ಲರೇಟಿವ್ ಅಂದ್ರೆ ಡಿಕ್ಲೇರ್ ಮಾಡುತ್ತೆ, ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳುತ್ತೆ. ಡಿಕ್ಲರೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸ್ ಮೇಕ್ಸ್ ಅ ಸಿಂಪಲ್ ಸ್ಟೇಟ್ಮೆಂಟ್. ಒಂದು ಸಿಂಪಲ್ ಸ್ಟೇಟ್ಮೆಂಟ್ ಅನ್ನ ಮಾಡುತ್ತೆ. ಅದಕ್ಕೆ ನಾವು ಡಿಕ್ಲರೇಟಿವ್ ಅಥವಾ ಅಸರ್ಟಿವ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಯಾವ ತರ? ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ನ ಬರಿತೀನಿ. ಐ ಆಮ್ ಅ ಟೀಚರ್. ನಾನು ಒಬ್ಬ ಟೀಚರ್. ಇದೇನು? ಇದೊಂದು ಸಿಂಪಲ್ ಸ್ಟೇಟ್ಮೆಂಟ್. ಇಲ್ಲಿ ಯಾವುದೇ ರೀತಿಯ ಕ್ವಶನ್ ಇಲ್ಲ, ರಿಕ್ವೆಸ್ಟ್ ಇಲ್ಲ, ಆರ್ಡರ್ ಇಲ್ಲ, ಓಕೆ, ಅಥವಾ ಸಡನ್ ಸರ್ಪ್ರೈಸಸ್ ಆಗಿರ್ಬೋದು, ಸಡನ್ ಫೀಲಿಂಗ್ಸ್ ಏನು ಇಲ್ಲ. ಇದು ಒಂದು ಸಿಂಪಲ್ ಸ್ಟೇಟ್ಮೆಂಟ್. ಐ ಆಮ್ ಅ ಟೀಚರ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ. ನೋಡಿ, ಇವೆಲ್ಲ ಸಿಂಪಲ್ ಸ್ಟೇಟ್ಮೆಂಟ್ಗಳು. ನೀವು ಏನಾದ್ರೂ ಇದೊಂದಲ್ಲ, ಸಾಕಷ್ಟು ನಾವು ಪ್ರತಿನಿತ್ಯ ಬಳಸುವಂತಹ ಸಾಕಷ್ಟು ವಾಕ್ಯಗಳು ಡಿಕ್ಲರೇಟಿವ್ ಅಥವಾ ಅಸರ್ಟಿವ್ ಸೆಂಟೆನ್ಸ್ಗಳೇ ಆಗಿರ್ತವೆ. ಓಕೆ, ನಂತರ ಇನ್ನ ಎರಡನೇದಕ್ಕೆ ಬರೋಣ. ಈಗ ಇಂಟರಾಗೇಟಿವ್ ಸೆಂಟೆನ್ಸ್. ನೋಡ್ರಿ, ಇಂಟರಾಗೇಟಿವ್ ಸೆಂಟೆನ್ಸ್ ಅಂದ ತಕ್ಷಣ ನಿಮಗ ಕ್ವಶನ್ ಅನ್ನೋದು ನೆನಪಾಗಬೇಕು. ಬಿಕಾಸ್ ಇಂಟರಾಗೇಟಿವ್ ಸೆಂಟೆನ್ಸ್ ಆಸ್ಕ್ಸ್ ಕ್ವಶನ್ ಅನ್ನ ಕೇಳುತ್ತದೆ. ಅದು ವೆದರ್ ಇಟ್ ಮೇ ಬಿ ಬೈ WH ವಿತ್ ದ ಹೆಲ್ಪ್ ಆಫ್ WH ವರ್ಡ್ ಇಂದ ಆದ್ರೂ ಕ್ವಶನ್ ಕೇಳಬಹುದು, ಅಥವಾ ಯೂಸಿಂಗ್ ಹೆಲ್ಪಿಂಗ್ ವರ್ಬ್ಸ್ ಆದ್ರೂ ಆಗಿರ್ಬೋದು. ಹೆಲ್ಪಿಂಗ್ ವರ್ಬ್ಗಳ ಮುಖಾಂತರ ಆದ್ರೂ ಕ್ವಶನ್ ಕೇಳಲಿ, ಅಥವಾ WH ಕ್ವಶನ್ ವರ್ಡ್ಗಳ ಮುಖಾಂತರ ಆದ್ರೂ ಕ್ವಶನ್ ಕೇಳಲಿ. ಸೊ ಆ ಒಂದು ಯಾವ್ದಾದ್ರು ವಾಕ್ಯ ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ರೆ ಅದನ್ನ ನಾವು ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ನಂತರ ಪ್ರತಿ ಇಂಟರಾಗೇಟಿವ್ ಕ್ವಶನ್ಸ್ ನಂತರ ಏನು ಬರುತ್ತೆ? ಕಂಪಲ್ಸರಿ ಕ್ವಶನ್ ಮಾರ್ಕ್ ಬರುತ್ತೆ. ಎಲ್ಲಿ ಕ್ವಶನ್ ಮಾರ್ಕ್ ಇದೆಯೋ
ಅದನ್ನ ನೀವು ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ತಿಳ್ಕೊಂಡ್ಬಿಡ್ಬೇಕು. ಎಕ್ಸಾಂಪಲ್ಸ್ ಗಳನ್ನ ನೋಡೋಣ ಈಗ. ನೋಡಿ, ಒಂದು ಸಿಂಪಲ್ ಕೇಳ್ತೀನಿ. ವೇರ್ ಆರ್ ಯು? ಕ್ವಶನ್ ಮಾರ್ಕ್. ನೋಡಿ, ಇದು ಇಂಟರಾಗೇಟಿವ್ ಸೆಂಟೆನ್ಸ್, ಯಾಕಂದ್ರೆ ಅದು ಕ್ವಶನ್ ಅನ್ನ ಕೇಳ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್. ಆರ್ ಯು ಗೋಯಿಂಗ್ ಟು ಸ್ಕೂಲ್? ನೀನು ಶಾಲೆಗೆ ಹೋಗ್ತಾ ಇದೀಯಾ? ಇದು ಕೂಡ ಇಂಟರಾಗೇಟಿವ್. ಇಲ್ಲಿ WH ವರ್ಡ್ ಅನ್ನ ಬಳಸಿ ಕ್ವಶನ್ ಮಾಡಿದ್ರೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಗಳನ್ನ ಬಳಸಿ ನಾವು ಏನ್ ಮಾಡ್ತೀವಿ? ಕ್ವಶನ್ ಮಾಡ್ತೀವಿ. ಸೆಂಟೆನ್ಸ್ ಸ್ಟ್ರಕ್ಚರ್ ಚೇಂಜ್ ಮಾಡಿ ನಾವು ಕ್ವಶನ್ ಮಾಡ್ತಾ ಇದೀವಿ. ಸೊ ಇವುಗಳನ್ನ ನಾವು ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಮುಂದೆ ಸಾಕಷ್ಟು ಎಕ್ಸಾಂಪಲ್ ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಇಂಪರೇಟಿವ್ ಸೆಂಟೆನ್ಸ್. ನೋಡ್ರಿ, ಇಂಪರೇಟಿವ್ ಸೆಂಟೆನ್ಸ್ ಅಂದ ತಕ್ಷಣ ನಿಮ್ಗೆ ಏನ್ ನೆನಪು ಬರಬೇಕು? ಕೀವರ್ಡ್ಸ್. ಇವೆಲ್ಲ ನನಗೇನು ಹೇಳ್ತಾ ಇದೀನಲ್ಲ ಅವೆಲ್ಲ ಕೀವರ್ಡ್ಸ್. ಏನು ಕೀವರ್ಡ್ಸ್? ನೋಡಿ, ಇದಕ್ಕೆ ಡಿಕ್ಲರೇಟಿವ್ ಗೆ ಸಿಂಪಲ್ ಸ್ಟೇಟ್ಮೆಂಟ್ ಅಂತ ಹೇಳಿದೆ, ಇದೇ ಇದರ ಕೀವರ್ಡ್. ಅದೇ ತರ ಇಂಟರಾಗೇಟಿವ್ ಏನಂತ ಹೇಳಿದೆ? ಕ್ವಶನ್. ಮುಗಿತು, ಇದೇ ಇದರ ಕೀವರ್ಡ್. ಈಸಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈಸಿಯಾಗಿ ನಿಮ್ಗೆ ಕಲಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ನಂತರ ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ಇಲ್ಲಿ ಏನ್ ಕೀವರ್ಡ್ ಇದೆ ಸರ್ ಅಂತಂದ್ರೆ, ರಿಕ್ವೆಸ್ಟ್, ಆರ್ಡರ್, ಕಮಾಂಡ್, ಸಜೆಷನ್, ಅಡ್ವೈಸ್. ನೋಡಿ, ಇವೆಲ್ಲ ಇದ್ರೆ ಇದನ್ನ ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ರಿಕ್ವೆಸ್ಟ್, ಆರ್ಡರ್, ಕಮಾಂಡ್, ಸಜೆಷನ್, ಅಡ್ವೈಸ್ ಇವು ಇದ್ರೆ ಇವೇನಾಗ್ತವೆ? ಇಂಪರೇಟಿವ್ ಸೆಂಟೆನ್ಸ್ ಆಗ್ತವೆ. ಬಹಳಷ್ಟು ಜನ ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ, ಬಹಳಷ್ಟು ಸ್ಟೂಡೆಂಟ್ಸ್ ಗಳನ್ನ ನೋಡ್ತಿರ್ತೀನಿ, ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ಮತ್ತು ಡಿಕ್ಲರೇಟಿವ್ ಸೆಂಟೆನ್ಸ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂತಿರ್ತಾರೆ. ಆ ಕನ್ಫ್ಯೂಷನ್ ಇವತ್ತು ದೂರ ಮಾಡುವಂತ ಪ್ರಯತ್ನ ಮಾಡೋಣ. ನಂತರ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಸರ್ ಇದಕ್ಕೇನ್ ಸರ್ ಕೀವರ್ಡ್? ಬಹಳ ಈಸಿ. ಇದಕ್ಕ ಎಕ್ಸ್ಕ್ಲಾಮೇಟರಿ ಮಾರ್ಕೆ ಇದಕ್ಕ ಕೀವರ್ಡ್. ಎಕ್ಸ್ಕ್ಲಾಮೇಟರಿ ವರ್ಡ್ ಇದ್ರೆ ಅದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ತಿಳ್ಕೋಬೇಕು. ಒಂದು ಎಕ್ಸಾಂಪಲ್, ವಾವ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ನೋಡಿ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದ್ರೆ ನಾವು ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇದ್ರೆ ಇದನ್ನ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತೇಳಿ ತಿಳ್ಕೋಬೇಕು. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನ ಬ್ರೀಫ್ ಆಗಿ ಹೇಳೋದಾದ್ರೆ, ಸಡನ್ ಫೀಲಿಂಗ್ಸ್. ನೋಡಿ, ಏನಾದ್ರೂ ನೋಡಿದ ತಕ್ಷಣ ನಿಮಗೆ ಸಡನ್ ಆಗಿ ವರ್ಡ್ಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಬ್ಯೂಟಿಫುಲ್ ಪ್ಲೇಸ್ ನೋಡಿದ ತಕ್ಷಣನೇ ನಿಮ್ಗೆ ಫಸ್ಟ್ ಬರೋದು ವಾವ್, ಬ್ಯೂಟಿಫುಲ್ ಪ್ಲೇಸ್, ಹುರ್ರೇ, ವಿ ವಾನ್ ದ ಮ್ಯಾಚ್. ನಾವು ಸಡನ್ ಫೀಲಿಂಗ್ಸ್ ಅಂದ್ರೆ ಸಡನ್ ಆಗಿ ಒಂದು ಗ್ರೀಫ್ ನ ಇರ್ಬೋದು, ಸಡನ್ ಹ್ಯಾಪಿನೆಸ್ ನ ಇರ್ಬೋದು, ಇದನ್ನೆಲ್ಲ ನಾವು ವ್ಯಕ್ತಪಡಿಸ್ತೀವಿ. ವ್ಯಕ್ತಪಡಿಸಬೇಕಾದ್ರೆ ಕೆಲವೊಂದಿಷ್ಟು ಇಂಟರ್ಜೆಕ್ಷನ್ ವರ್ಡ್ ಗಳನ್ನ ಬಳಸ್ತೀವಿ. ಅವಾಗ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಅಥವಾ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅನ್ನ ಕೂಡ ಅಲ್ಲಿ ನಾವು ಬಳಸ್ತೀವಿ. ಸೊ ಅವಾಗ ಅದೇನಾಗುತ್ತೆ? ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗುತ್ತೆ. ಓಕೆ, ಈಗ ನಾವು ಟೈಪ್ಸ್ ಆಫ್ ಸೆಂಟೆನ್ಸ್ ಗಳ ಬಗ್ಗೆ ಬ್ರೀಫ್ ಆಗಿ ನೋಡಿದ್ವಿ. ನಂತರ ಈಗ ಡೈರೆಕ್ಟ್ ಆಗಿ ನಾವು ಸೆಂಟೆನ್ಸ್ ಗಳಿಗೆ ಹೋಗೋಣ. ನಾವಲ್ಲಿ ಏನ್ ಮಾಡೋಣ ಅಂತಂದ್ರೆ ನೋಡಿ, ಕೆಲವೊಂದಿಷ್ಟು ಸೆಂಟೆನ್ಸ್ ಗಳನ್ನ ತಗೊಂಡ್ಬಂದಿದ್ದೀನಿ. ಅದು ಯಾವ ಸೆಂಟೆನ್ಸ್ ಅಂತೇಳಿ ನಾವು ಐಡೆಂಟಿಫೈ ಮಾಡೋಣ. ಓಕೆ, ನೋಡಿ, ಐಡೆಂಟಿಫೈ ದ ಟೈಪ್ಸ್ ಆಫ್ ಸೆಂಟೆನ್ಸ್. ಯಾವ ಸೆಂಟೆನ್ಸ್ ಇದು ಅಂತೇಳಿ ಐಡೆಂಟಿಫೈ ಮಾಡೋಣ. ಒಂದನೇದು, ಓಕೆ, ನೋಡಲಿ, ಐಡೆಂಟಿಫೈ ದ ಟೈಪ್ಸ್ ಆಫ್ ಸೆಂಟೆನ್ಸ್. ಫಸ್ಟ್ ಒನ್, ಶಿ ಈಸ್ ರೀಡಿಂಗ್ ಅ ಬುಕ್. ಅವಳು ಒಂದು ಪುಸ್ತಕ ಓದುತ್ತಿದ್ದಾಳೆ. ಶಿ ಈಸ್ ರೀಡಿಂಗ್ ಅ ಬುಕ್. ನೋಡಿಲಿ, ಈ ವಾಕ್ಯದಲ್ಲಿ ಯಾವುದೇ ರೀತಿಯ ಸರ್ಪ್ರೈಸ್ ಅಥವಾ ಸಡನ್ ಫೀಲಿಂಗ್ ಇಲ್ಲ, ಕ್ವಶನ್ ಇಲ್ಲ, ರಿಕ್ವೆಸ್ಟ್ ಇಲ್ಲ, ಆರ್ಡರ್ ಇಲ್ಲ, ಅಡ್ವೈಸ್ ಇಲ್ಲ, ಸಜೆಷನ್ ಇಲ್ಲ. ಹಾಗಾದ್ರೆ ಏನಿದು? ಶಿ ಈಸ್ ರೀಡಿಂಗ್ ಅ ಬುಕ್. ದಿಸ್ ಈಸ್ ಅ ಸಿಂಪಲ್ ಸ್ಟೇಟ್ಮೆಂಟ್, ಸಿಂಪಲ್ ಸೆಂಟೆನ್ಸ್. ಸೊ ಹಂಗಾಗಿ ನಾವು ಇದನ್ನ ಏನ್ ಮಾಡ್ತೀವಿ? ಯಾವ್ದ್ರಲ್ಲಿ ನಾವು ಇದನ್ನ ಯಾವುದು ಉತ್ತರ? ಇದು ಶಿ ಈಸ್ ರೀಡಿಂಗ್ ಅ ಬುಕ್. ಇದು
assertive or declarative sentence. Okay, assertive or declarative sentence. ತುಂಬಾ ಈಸಿ, ಫಸ್ಟ್ ಒನ್. ಓಕೆ, ನಂತರ ಎರಡನೇದು ನೋಡ್ರಿ, ಆರ್ ಯು ಕಮಿಂಗ್ ಟು ದ ಪಾರ್ಟಿ? ಎಸ್, ಇಲ್ಲಿದೆ ನೋಡ್ರಿ, ಕ್ವಶನ್ ಮಾರ್ಕ್ ಇದೆ ಅಂದ ತಕ್ಷಣ ನಿಮ್ಗೆ ಅದು ಅರ್ಥ ಆಗಬೇಕು, ಇಂಟರಾಗೇಟಿವ್ ಸೆಂಟೆನ್ಸ್ ಅಂತೇಳಿ. ನೋಡಿ, ಆರ್ ಯು ಕಮಿಂಗ್ ಟು ದ ಪಾರ್ಟಿ, WH ವರ್ಡ್ ಇದ್ರೆ ಮಾತ್ರ ನೀವು ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಆಗ್ಲಿ, ಇದು ಕ್ವಶನ್ ಅಂತ ಆಗ್ಲಿ ನೀವು ತಿಳ್ಕೊಳೋದು ಬೇಕಿಲ್ಲ. WH ಕ್ವಶನ್ ವರ್ಡ್ ಗಳನ್ನ ಯೂಸ್ ಮಾಡ್ಲಾರ್ದೇನೆ ನಾವು ಕ್ವಶನ್ ಅನ್ನ ಮಾಡಬಹುದು. ಆರ್ ಯು ಕಮಿಂಗ್ ಟು ದ ಪಾರ್ಟಿ? ನೋಡಿ, ಕ್ವಶನ್ ಮಾರ್ಕ್ ಇದೆ, ನೀನು ಪಾರ್ಟಿಗೆ ಬರ್ತಾ ಇದೀಯಾ? ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರಲ್ಲಿ. ಸೊ ಹಂಗಾಗಿ ಇದು ಇಂಟರಾಗೇಟಿವ್ ಸೆಂಟೆನ್ಸ್. ನಂತರ ಮೂರನೇದಕ್ಕೂ, ಪ್ಲೀಸ್ ಕ್ಲೋಸ್ ದ ಡೋರ್. ನೋಡಿ, ಪ್ಲೀಸ್ ಕ್ಲೋಸ್ ದ ಡೋರ್, ದಯವಿಟ್ಟು ಡೋರ್ ಅನ್ನ ಕ್ಲೋಸ್ ಮಾಡು. ಇಲ್ಲಿ ದಯವಿಟ್ಟು ಪ್ಲೀಸ್ ಅನ್ನೋ ವರ್ಡ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ದಿಸ್ ಈಸ್ ಅ ರಿಕ್ವೆಸ್ಟ್ ಅಂತೇಳಿ. ಸೊ ಹಾಗಾಗಿ ಪ್ಲೀಸ್ ಕ್ಲೋಸ್ ದ ಡೋರ್, ದಿಸ್ ಈಸ್ ಅ ರಿಕ್ವೆಸ್ಟ್. ಅಂಡ್ ಇಂಪರೇಟಿವ್ ಸೆಂಟೆನ್ಸಸ್, ಓಕೆ, ಇಂಪರೇಟಿವ್ ಸೆಂಟೆನ್ಸಸ್ ಟೆಲ್ಸ್ ಅಸ್ ಅಬೌಟ್ ರಿಕ್ವೆಸ್ಟ್, ಆರ್ಡರ್, ಅಡ್ವೈಸ್, ಕಮಾಂಡ್. ಓಕೆ, ಸೊ ಹಾಗಾಗಿ ಪ್ಲೀಸ್ ಕ್ಲೋಸ್ ದ ಡೋರ್ ಏನಾಗುತ್ತೆ? ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸ್ ಆಗುತ್ತೆ. ನಂತರ ವಾಟ್ ಅ ಬ್ಯೂಟಿಫುಲ್ ವೀವ್ ನೋಡಿ, ವಾಟ್ ಅ ಬ್ಯೂಟಿಫುಲ್ ವೀವ್ ನೋಡಿ, ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆ ನೋಡ್ರಿ, ಇದೇ ನಮಗೆ ಒಂದು ಕ್ಲೂ. ಏನಿದು? ಹಾಗಾದ್ರೆ ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಓಕೆ, ಹೇಗೆ ಗೊತ್ತಾಯ್ತು? ಒಂದು ಅಲ್ಲಿ ಸಡನ್ ಫೀಲಿಂಗ್ ನ ವ್ಯಕ್ತಪಡಿಸ್ತಾ ಇದ್ರೆ ಅದು ಹೇಗೆ ಗೊತ್ತಾಯ್ತು ನೋಡಿ, ಎಕ್ಸ್ಕ್ಲಮೇಷನ್ ಮಾರ್ಕ್ ಕೂಡ ಇದೆ. ತುಂಬಾ ಈಸಿ. ಒಂದು ಇಂಟರಾಗೇಟಿವ್ ಸೆಂಟೆನ್ಸ್ ಅನ್ನ ಕಂಡುಹಿಡಿಯೋದಾಗಿರ್ಬೋದು, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನ ಕಂಡುಹಿಡಿಯಬಹುದು. ತುಂಬಾ ಈಸಿ, ಯಾಕಂದ್ರೆ ಅಲ್ಲಿ ಸೈನ್ ಮಾರ್ಕ್ ಗಳಿವೆ. ಒಂದು ಕ್ವಶನ್ ಮಾರ್ಕ್ ಇದೆ ಇಂಟರಾಗೇಟಿವ್ ಸೆಂಟೆನ್ಸ್ಗೆ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ಗೆ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಇದೆ, ಹೌದಲ್ವಾ? ಓಕೆ, ನಂತರ ದ ಸನ್ ರೈಸಸ್ ಇನ್ ದ ಈಸ್ಟ್, ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ. ಇದು ಕೂಡ ಸಿಂಪಲ್ ಸ್ಟೇಟ್ಮೆಂಟ್, ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ರಿಕ್ವೆಸ್ಟ್, ಆರ್ಡರ್ ಆಗಲಿ, ಸಡನ್ ಸರ್ಪ್ರೈಸಸ್ ಆಗಲಿ, ಸಡನ್ ಫೀಲಿಂಗ್ಸ್ ಆಗಲಿ, ನಂತರ ಆರ್ಡರ್, ಕಮೆಂಡ್, ಇದು ಯಾವುದೂ ಇಲ್ಲ. ಸೊ ಹಂಗಾಗಿ ನಿಮ್ಗೆ ಏನಾಗುತ್ತೆ? ಇದು ಡಿಕ್ಲರೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸ್. ಓಕೆ, ರೈಟ್. ನಂತರದಲ್ಲಿ ಕ್ಯಾನ್ ಯು ಹೆಲ್ಪ್ ಮೀ ವಿತ್ ದಿಸ್? ಕ್ಯಾನ್ ಯು ಹೆಲ್ಪ್ ಮೀ ವಿತ್ ದಿಸ್, ನೀನು ಸಹಾಯ ಮಾಡ್ಬೋದಾ ಇದರಲ್ಲಿ ಅಂತ ಕೇಳ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಸಹಾಯ ಮಾಡ್ಬೋದಾ ನೀನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ವಶನ್ ಮಾರ್ಕ್ ಕೂಡ ಇದೆ, ನೋ ಡೌಟ್. ಇದು ಯಾವುದು? ಇಂಟರಾಗೇಟಿವ್ ಸೆಂಟೆನ್ಸ್. ಇಂಟರಾಗೇಟಿವ್ ಸೆಂಟೆನ್ಸ್. ಓಕೆ, ನಂತರದಲ್ಲಿ ಡೋಂಟ್ ಟಚ್ ದಟ್ ವೈರ್. ಡೋಂಟ್ ಟಚ್ ದಟ್ ವೈರ್. ನೋಡಿ, ಆ ವೈರ್ ಅನ್ನು ಟಚ್ ಮಾಡಬೇಡ. ಏನಿದ್ರ ಅರ್ಥ? ಅಲ್ಲಿ ಏನ್ ಮಾಡ್ತಾ ಇದಾರೆ? ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಸಜೆಸ್ಟ್ ಮಾಡ್ತಾ ಇದ್ದಾರೆ. ಡೋಂಟ್ ಟಚ್ ದಟ್ ವೈರ್, ಆ ವೈರ್ ನ ಟಚ್ ಮಾಡಬೇಡ. ಸೊ ಹಂಗಾಗಿ ಇದೇನಾಗುತ್ತೆ? ಇಂಪರೇಟಿವ್. ಯಾಕಂದ್ರೆ ಯಾವ್ದಾದ್ರು ಸೆಂಟೆನ್ಸ್ ಅಲ್ಲಿ ನಿಮಗೆ ರಿಕ್ವೆಸ್ಟ್, ಆರ್ಡರ್, ಕಮಾಂಡ್, ಸಜೆಷನ್ ಇದ್ರೆ ಏನಾಗುತ್ತದು? ಇಂಪರೇಟಿವ್ ಸೆಂಟೆನ್ಸ್ ಆಗುತ್ತೆ. ಓಕೆ, ನೋಡಿ, ಇಷ್ಟು ಉದಾಹರಣೆಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದಾವ ಅಂತ ತಿಳ್ಕೊಂತೀನಿ. ಮುಂದಿನ ಸ್ಲೈಡ್ಗೆ ಹೋಗೋಣ. ಓಕೆ, ಎಲ್ಲ ಪಾಲಕರು ಮತ್ತು ವಿದ್ಯಾರ್ಥಿಗಳು ಗಮನಿಸಬೇಕಾದಂತ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಈಗಾಗಲೇ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ನಮ್ಮ ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರು ವತಿಯಿಂದ ಇದೇ ಚಾಲೆಂಜ್ ಕೋಚಿಂಗ್ ಸೆಂಟರ್ ಗಂಗಾನಗರ ಸಿಂಧನೂರಿನಲ್ಲಿ ಜೀನಿಯಸ್ ಅವಾರ್ಡ್ ಅನ್ನ ನಡೆಸ್ತಾ ಇದೀವಿ. ಪ್ರತಿ ವರ್ಷವೂ ನಡೆಸ್ತಾ ಇದೀವಿ. ಅದರಂತೆ ಈ ವರ್ಷ ಕೂಡ ನಡೆಸ್ತಾರೆ. ಈ ಅವಾರ್ಡ್ ಬರೆಯಬೇಕಾದಂತಹ ಅಭ್ಯರ್ಥಿಗಳು ಏನ್ ಮಾಡಬೇಕು? ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳೋದಕ್ಕೆ ಏನ್ ಮಾಡಿ? ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗಳಿಗೆ, ಕೆಳಗೆ ನೀಡಿರುವಂತಹ ನಂಬರ್ಗಳಿಗೆ ಸಂಪರ್ಕಿಸಿ. ನಂತರ
ಎಲ್ರು ಯಾರ್ಯಾರು ಈ ಪರೀಕ್ಷೆನ ಬರಿಬೇಕಂತಿದ್ರಿ ಎಲ್ರು ನಿಮಗೆ 200 ರೂಪಾಯಿ ಒಂದು ಫೀ ಇರ್ತದೆ, ಎಂಟ್ರೆನ್ಸ್ ಫೀಸ್. ಅದನ್ನ ಫೋನ್ ಪೇ ಆದ್ರೂ ಮಾಡಿ ಅಥವಾ ನಮ್ಮ ಸಂಸ್ಥೆಗೆ ಬಂದು ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಂಡು ನೀವು ಪರೀಕ್ಷೆಯನ್ನ ಬರಿಬಹುದು. ಬರೆದು ನೀವು ಪ್ರೈಸ್ ಅವಾರ್ಡ್ಗಳಿರ್ತವೆ ಮತ್ತು 1 ವರ್ಷದ ಉಚಿತ ತರಬೇತಿ ಕೂಡ ಇರ್ತದೆ. ಇದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಅಂತ ಕೇಳ್ತಾ ನಂತರದ ಸ್ಲೈಡ್ಗೆ ನಾವು ಹೋಗೋಣ. ಹಿ ಪ್ಲೇಸ್ ಕ್ರಿಕೆಟ್ ಎವ್ರಿ ಈವ್ನಿಂಗ್. ನೋಡಿಲಿ, ನಾವು ಟೈಪ್ ಆಫ್ ಸೆಂಟೆನ್ಸ್ ಅನ್ನ ಬರಿತಾ ಇದ್ವಿ, ಐಡೆಂಟಿಫೈ ಮಾಡ್ತಾ ಇದ್ವಿ ಯಾವ ಟೈಪ್ ಆಫ್ ಸೆಂಟೆನ್ಸ್ ಅಂತ ಹೇಳಿ. ಈಗ ನಂತರದ ಸೆಂಟೆನ್ಸ್ಗೆ ಹೋಗೋಣ. ಹಿ ಪ್ಲೇಸ್ ಕ್ರಿಕೆಟ್ ಎವ್ರಿ ಈವ್ನಿಂಗ್. ನೋಡಿಲಿ, ಹಿ ಪ್ಲೇಸ್ ಕ್ರಿಕೆಟ್ ಎವ್ರಿ ಈವ್ನಿಂಗ್. ಅವನು ಪ್ರತಿ ಸಂಜೆ ಕ್ರಿಕೆಟ್ ಆಡುತ್ತಾನೆ. ಸೊ ಇದರಲ್ಲಿ ಯಾವುದೇ ರೀತಿಯಂತ ಕ್ವಶನ್ ಆಗಿರ್ಬೋದು, ರಿಕ್ವೆಸ್ಟ್ ಆಗಿರ್ಬೋದು ಅಥವಾ ಸಡನ್ ಫೀಲಿಂಗ್ ಆಗಿರ್ಬೋದು ಏನೂ ಇಲ್ಲ. ಇದು ಒಂದು ಸಿಂಪಲ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ನೀವು ಇಲ್ಲಿ ಉತ್ತರ ಬರಿಬೇಕು. ಏನ್ ಬರಿತೀರಿ? ಯಾವ ಟೈಪ್ ಆಫ್ ಸೆಂಟೆನ್ಸ್ ಇದು? ಎಸ್, ಡಿಕ್ಲರೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸ್. ನಾನು ಒಂದು ಬರ್ತೀನಿ ಡಿಕ್ಲರೇಟಿವ್ ಅಂತ. ನೋಡಿ, ನಂತರ ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್. ನೋಡ್ರಿ, ನಿಮ್ಗೆ ಟೀಚರ್ಸ್ ಅಥವಾ ಪೇರೆಂಟ್ಸ್ ಹೇಳೋದನ್ನ ಕೇಳಿರ್ತೀರಿ. ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್. ಊಟ ಮಾಡೋದಕ್ಕಿಂತ ಮುಂಚೆ ನೀವು ಕೈ ತೊಳಿರಿ ಅಂತ ಹೇಳಿರ್ತಾರೆ. ಇದೇನಿದು? ಅಡ್ವೈಸ್ ಇದು, ಹೌದಿಲ್ವಾ? ನೀವು ಊಟ ಮಾಡೋಕ್ಕಿಂತ ಮುಂಚೆ ಕೈ ತೊಳಿರಿ, ಯಾಕಂದ್ರೆ ಇಲ್ಲಾಂದ್ರೆ ಕೀಟಾಣುಗಳು ನಿಮ್ಮ ದೇಹ ಸೇರುವಂತ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ನಿಮಗೆ ಅಡ್ವೈಸ್ ಮಾಡ್ತಾರೆ. ಸೊ ಹಾಗಾದ್ರೆ ಅಡ್ವೈಸ್ ಇದ್ರೆ ಅದು ಯಾವ ಸೆಂಟೆನ್ಸ್ ಆಗುತ್ತೆ? ಇಂಪರೇಟಿವ್ ಸೆಂಟೆನ್ಸ್. ಎಸ್, ಇಂಪರೇಟಿವ್ ಸೆಂಟೆನ್ಸ್. ಬಹಳ ವಿದ್ಯಾರ್ಥಿಗಳು ನಾನು ನೋಡಿದ್ದೀನಿ ಇಂಥ ಸೆಂಟೆನ್ಸ್ ಗಳಲ್ಲೇ ನೀವು ಕನ್ಫ್ಯೂಸ್ ಆಗ್ತೀರಿ. ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್. ಸರ್, ಅಲ್ಲಿ ಕ್ವಶನ್ ಮಾರ್ಕ್ ಇಲ್ಲ, ಸೊ ಹಂಗಾಗಿ ಇಂಟ್ರಾಗೇಟಿವ್ ಅಲ್ಲ. ಎಕ್ಸ್ಕ್ಲಮೇಷನ್ ಮಾರ್ಕ್ ಇಲ್ಲ, ಸೊ ಹಂಗಾಗಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಲ್ಲ. ಸರ್, ಅದೊಂದು ಸಿಂಪಲ್ ಸ್ಟೇಟ್ಮೆಂಟ್ ಅನ್ಕೊಂಡು ಏನ್ ಮಾಡ್ಬಿಡ್ತಾರೆ, ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಉತ್ತರ ಬರೀತಾರೆ. ತಪ್ಪು. ಯಾಕಂದ್ರೆ ಇಲ್ಲಿ ಅದು ಸಿಂಪಲ್ ಸ್ಟೇಟ್ಮೆಂಟ್ ನಿಜ, ಆದ್ರೆ ಅದರಲ್ಲಿ ಏನಿದೆ? ರಿಕ್ವೆಸ್ಟ್ ಇರ್ಬೋದು, ಆರ್ಡರ್ ಇರ್ಬೋದು, ಕಮಾಂಡ್ ಇರ್ಬೋದು, ಅಡ್ವೈಸ್ ಇರ್ಬೋದು. ಅವೇನಾದ್ರೂ ಇದ್ರೆ ನೀವು ಅದನ್ನ ಇಂಪರೇಟಿವ್ ಸೆಂಟೆನ್ಸ್ ಬರಿಬೇಕು, ಡಿಕ್ಲರೇಟಿವ್ ಸೆಂಟೆನ್ಸ್ ಅಲ್ಲ. ನಂತರ ದ ಟ್ರೈನ್ ಲೀವ್ಸ್ ಅಟ್ 6 PM. ನೋಡಿಲಿ, ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅವರು. ದ ಟ್ರೈನ್ ಲೀವ್ಸ್ ಅಟ್ 6 PM. 6 ಗಂಟೆಗೆ ಟ್ರೈನ್ ಹೊರಡುತ್ತೆ. ಇದೊಂದು ಸ್ಟೇಟ್ಮೆಂಟ್, ಇದರಲ್ಲಿ ಮತ್ತೇನು ಇಲ್ಲ. ಸೊ ಹಾಗಾಗಿ ಇದು ಡಿಕ್ಲರೇಟಿವ್ ಸೆಂಟೆನ್ಸ್. ನಂತರ ಡೋಂಟ್ ಫಾರ್ಗೆಟ್ ಟು ಬ್ರಿಂಗ್ ಯುವರ್ ನೋಟ್ಬುಕ್. ನಿಮ್ಮ ನೋಟ್ಬುಕ್ ಅನ್ನ ತರೋದಕ್ಕೆ ಮರೆಯಬೇಡಿ. ಏನಿದು? ಅಡ್ವೈಸ್. ಹಾಗಾದ್ರೆ ಇಂಪರೇಟಿವ್ ಸೆಂಟೆನ್ಸ್. ನೆಕ್ಸ್ಟ್, ವೈ ಆರ್ ಯು ಲೇಟ್. ನೋಡಿ, ಕ್ವಶನ್ ಮಾರ್ಕ್ ಇದೆ, ಕ್ವಶನ್ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಂಟರಾಗೇಟಿವ್. ಎಸ್, ಇಂಟರಾಗೇಟಿವ್ ಸೆಂಟೆನ್ಸ್. ನಂತರ ನೋಡಿ, ಮೇ ಐ ಕಮ್ ಇನ್ ಸರ್. ಅಗೇನ್ ರಿಕ್ವೆಸ್ಟ್. ಓಕೆ, ಸೊ ಹಾಗಾಗಿ ಇದು ಇಂಪರೇಟಿವ್ ಸೆಂಟೆನ್ಸ್. ನಂತರ ವಾವ್ ದಿಸ್ ಈಸ್ ವಂಡರ್ಫುಲ್. ನೋಡಿ, ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆ, ಸಡನ್ ಫೀಲಿಂಗ್ ಇದೆ. ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಎಸ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ನಂತರ ಕೊನೆ ಸೆಂಟೆನ್ಸ್ ಅನ್ನು ನೋಡಿ, ಪ್ಲೀಸ್ ಬಿ ಕ್ವೈಟ್ ಇನ್ ದ ಲೈಬ್ರರಿ. ಲೈಬ್ರರಿಯಲ್ಲಿ ದಯವಿಟ್ಟು ಶಾಂತವಾಗಿರಿ. ಅಗೇನ್ ಅಡ್ವೈಸ್. ಸೊ ಇದು ಇಂಪರೇಟಿವ್ ಸೆಂಟೆನ್ಸ್. ಓಕೆ, ರೈಟ್. ನೋಡಿ, 15 ವಾಕ್ಯಗಳನ್ನ ನಾವು ಮಾಡಿದೀವಿ. ಸೊ 15 ಸೆಂಟೆನ್ಸ್ಗಳು ನಿಮ್ಗೆ ಅರ್ಥ ಆಗಿದಾವ ಅಂತ ತಿಳ್ಕೊಂಡಿನಿ. ಮತ್ತೆ ಅದು ಯಾವ ಟೈಪ್ ಆಫ್ ಸೆಂಟೆನ್ಸ್ ಅಂತ ನಿಮ್ಗೆ ತಿಳಿಸಿದೀನಿ. ಓಕೆ, ಈಗ ಆಲ್ರೆಡಿ ನಾವು 15 ಸೆಂಟೆನ್ಸ್ ಗಳನ್ನ ನೋಡಿದ್ವಿ. ಮತ್ತೆ ಅದು ಯಾವ ಟೈಪ್ ಆಫ್ ಸೆಂಟೆನ್ಸ್ ಅಂತಾನು ನೋಡಿದ್ವಿ. ನಿಮ್ಗೆಲ್ರಿಗೂ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತಾ ನಂತರದ ಸ್ಲೈಡಿಗೆ ನಾವೀಗ ಹೋಗೋಣ. ಓಕೆ, ನಂತರ ಏನಿದೆ ಹೆಡ್ಡಿಂಗ್ ನೋಡಿ, ಚೇಂಜ್ ದ ಬಿಲೋ ಗಿವನ್ ಸೆಂಟೆನ್ಸಸ್ ಟು ನೆಗೆಟಿವ್ ಅಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ನೋಡಿ, ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್. ಅವ್ರು ಕೊಟ್ಟಿರುವಂತ ಸೆಂಟೆನ್ಸ್ ಅನ್ನ ನೆಗೆಟಿವ್ ಸೆಂಟೆನ್ಸ್ ಮಾಡೋದಾಗ್ಲಿ ಅಥವಾ ಇಂಟರಾಗೇಟಿವ್ ಸೆಂಟೆನ್ಸ್ ಮಾಡೋದಾಗಲಿ, ಇದು ಬರೀ ಮುರಾರ್ಜಿ ಅಷ್ಟೇ ಅಲ್ಲ, ಮುರಾರ್ಜಿ ಪರೀಕ್ಷೆಯಲ್ಲಿ ಮಾತ್ರ ಅಲ್ಲ, ಆದರ್ಶದಲ್ಲೂ ಕೇಳ್ತಾರೆ, ಆಮೇಲೆ ಸೈನಿಕ ಪರೀಕ್ಷೆಯಲ್ಲೂ ಕೇಳಿದ್ದಾರೆ, ಮತ್ತು ಕಿತ್ತೂರು ಕನ್ಯಾ ವಸತಿ ಶಾಲೆಯಲ್ಲೂ ಕೂಡ ಕೇಳಿದ್ದಾರೆ. ಓಕೆನಾ? ಇವುಗಳನ್ನ ನೋಡಿ, ಈಗ ಯಾವ ರೀತಿ ಅವ್ರು ಕೊಟ್ಟಂತ ಸೆಂಟೆನ್ಸ್ ಅನ್ನ ನೆಗೆಟಿವ್ ಮಾಡಬೇಕು ಮತ್ತೆ ಇಂಟ್ರಾಗೇಟಿವ್ ಮಾಡಬೇಕು, ಸರಳವಾದ ರೀತಿಯಲ್ಲಿ ಹೇಳ್ಕೊಡ್ತೀನಿ ನೋಡ್ರಿ. ಅವ್ರು ಏನಾದ್ರೂ ಅವ್ರು ಕೊಟ್ಟಂತ ಸೆಂಟೆನ್ಸ್ ನ ಇಂಟ್ರಾಗೇಟಿವ್ ಅಲ್ಲಿ ಮಾಡ್ರಿ, ನೆಗೆಟಿವ್ ಅಲ್ಲಿ ಮಾಡ್ರಿ ಅಂತಂದ್ರೆ ಅವು ಎರಡಕ್ಕೂ ನಿಮಗೆ ಮುಖ್ಯವಾದದ್ದು ಅನ್ನು ತಿಳ್ಕೊಬೇಕು. ಏನು?
ಹೆಲ್ಪಿಂಗ್ ವರ್ಬ್ಸ್, ಏನು ಹೆಲ್ಪಿಂಗ್ ವರ್ಬ್ಸ್ ಅಥವಾ ಆಕ್ಸಿಲರಿ ವರ್ಬ್ಸ್ ಅಂತೇಳಿ ಕರಿತೀವಿ. ಈ ಹೆಲ್ಪಿಂಗ್ ವರ್ಬ್ಸ್ ಗಳು ನಿಮಗೆ ಗೊತ್ತಾಗ್ಬಿಟ್ರೆ, ಆ ಸೆಂಟೆನ್ಸ್ ಅಲ್ಲಿ ಯಾವ್ದು ಹೆಲ್ಪಿಂಗ್ ವರ್ಬ್ ಇದೆ ಅಂತ ಗೊತ್ತಾಗ್ಬಿಟ್ರೆ, ನೀವು ಈಸಿಯಾಗಿ ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಗೆ ನೀವು ಅದನ್ನ ಚೇಂಜ್ ಮಾಡಬಹುದು. ಓಕೆ, ನೋಡಲಿ ಫಸ್ಟ್ ಒನ್, ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್. ಫಸ್ಟ್ ನಾನು ನೆಗೆಟಿವ್ ಮಾಡ್ತೀನಿ, ನಂತರ ಇಂಟ್ರಾಗೇಟಿವ್ ಮಾಡ್ತೀನಿ. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್. ಈಗ ಇದನ್ನ ನಾವೇನ್ ಮಾಡ್ಬೇಕು, ನೆಗೆಟಿವ್ ಮಾಡ್ಬೇಕು. ಯಾವ ರೀತಿ ಮಾಡ್ತೀನಿ ನೋಡ್ಲಿ, ದೇ ಆರ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್. ಸಿ ನೋಡಿ, ನಾ ಇದನ್ನ ನೆಗೆಟಿವ್ ಮಾಡಿದೆ. ನೆಗೆಟಿವ್ ಮಾಡ್ಬೇಕಂದ್ರೆ ಸಿಂಪಲ್, ಅಲ್ಲಿ ಇರುವಂತ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ, ಹೆಲ್ಪಿಂಗ್ ವರ್ಬ್ ಇಲ್ಲಿ ಆರ್, ಅದಕ್ಕೆ ನೀವು ಮುಂದೆ ನಾಟ್ ಅನ್ನ ಸೇರಿಸ್ಬಿಡಿ. ಸೊ ಅವಾಗ ಅದು ನೆಗೆಟಿವ್ ಸೆಂಟೆನ್ಸ್ ಆಯ್ತು. ದೇ ಆರ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್. ಓಕೆ, ನಂತರ ಈಗ ಇಂಟ್ರಾಗೇಟಿವ್ ಮೇಡಮ್ ನೋಡಿಲಿ. ಇಂಟ್ರಾಗೇಟಿವ್ ಮಾಡೋದು ಹೆಂಗೆ ನೋಡಿಲಿ, ಒಂದು ಎಕ್ಸಾಂಪಲ್ ನೋಡ್ರಿ. ಇದನ್ನ ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್ ಇದೆಯಲ್ಲ, ಆರ್ ದೇ ಪ್ಲೇಯಿಂಗ್ ಫುಟ್ಬಾಲ್. ಆಮೇಲೆ ಇಂಟ್ರಾಗೇಟಿವ್ ಅಂದ ತಕ್ಷಣ ನಿಮ್ಗೆ ಕ್ವಶನ್ ಮಾರ್ಕ್ ನೆನಪಾಗಬೇಕು, ಮರಿಬಾರ್ದು ನೀವು. ಓಕೆ, ನೋಡ್ರಿ, ಆರ್ ದೇ ಪ್ಲೇಯಿಂಗ್ ಫುಟ್ಬಾಲ್. ಇವೆರಡನ್ನ ಸರಿಯಾಗಿ ಗಮನಿಸಿ. ಒಂದು ಏನಪ್ಪ ಈಸಿ ಮೆಥಡ್ ಹೇಳ್ತೀನಿ ನೋಡಿ. ಹೆಲ್ಪಿಂಗ್ ವರ್ಬ್ ಅನ್ನ ನೋಡಿ, ಗಮನಿಸಿ. ಹೆಲ್ಪಿಂಗ್ ವರ್ಬ್ ಸಿಕ್ತಾ, ನಂತರ ನೋಡಿ ನೆಗೆಟಿವ್ ಮಾಡ್ಬೇಕಂದ್ರೆ ಅದ್ರ ಮುಂದೆ ನಾಟ್ ಹಚ್ಚಿ. ಇಂಟ್ರಾಗೇಟಿವ್ ಮಾಡ್ಬೇಕಂದ್ರೆ ಅದೇ ಹೆಲ್ಪಿಂಗ್ ವರ್ಬ್ ನ ಮುಂದೆ ತಂದು ಇದ್ದ ಸೆಂಟೆನ್ಸ್ ಅನ್ನ ಇದ್ದ ಹಾಗೆ ಬರೆದು ಬಿಡ್ರಿ, ಮುಗಿದೋಯ್ತು. ಆರ್ ದೇ ಪ್ಲೇಯಿಂಗ್ ಫುಟ್ಬಾಲ್ ಇಂಟ್ರಾಗೇಟಿವ್ ಆಯ್ತು. ದೇ ಆರ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ನೆಗೆಟಿವ್ ಆಯ್ತು. ಈಗ ಈ ಸೆಂಟೆನ್ಸ್ ಅನ್ನ ನೆಗೆಟಿವ್ ಮಾಡೋಣ ನೋಡ್ರಿ. ನಾನು ಹೇಳಿದಾಗೆ ಹೆಲ್ಪಿಂಗ್ ವರ್ಬ್ ನ ಹುಡುಕ್ರಿ, ಯಾವ್ದಿದೆ, ಹ್ಯಾಸ್. ಆಯ್ತಾ, ಇದಕ್ಕೇನ್ ಮಾಡ್ಬೇಕು, ನೆಗೆಟಿವ್ ಮಾಡ್ಬೇಕಂದ್ರೆ ನಾಟ್ ಹಚ್ಚಬೇಕು. ಶಿ ಹ್ಯಾಸ್ ನಾಟ್ ಗಾನ್ ಟು ದ ಮಾರ್ಕೆಟ್. ನೋಡಿ, ಶಿ ಹ್ಯಾಸ್ ಗಾನ್ ಟು ದ ಮಾರ್ಕೆಟ್, ಅವಳು ಮಾರ್ಕೆಟ್ಗೆ ಹೋದ್ಲು. ಶಿ ಹ್ಯಾಸ್ ನಾಟ್ ಗಾನ್ ಟು ದ ಮಾರ್ಕೆಟ್, ಅವಳು ಮಾರ್ಕೆಟ್ಗೆ ಹೋಗಿಲ್ಲ. ಹೌದಾ, ಈಗ ಇದು ನೆಗೆಟಿವ್ ಆಯ್ತು. ಇಂಟ್ರಾಗೇಟಿವ್ ಅಗೇನ್ ಹೆಲ್ಪಿಂಗ್ ವರ್ಬ್ ಅನ್ನ ನೋಡ್ರಿ, ಹ್ಯಾಸ್ ಇದೆ, ಅದನ್ನ ಏನ್ ಮಾಡ್ಬೇಕು, ಮುಂದೆ ಬರಿಬೇಕು. ಹ್ಯಾಸ್, ಉಳಿದಿದ್ದೆಲ್ಲ ಸೇಮ್. ಹ್ಯಾಸ್ ಶಿ ಗಾನ್ ಟು ದ ಮಾರ್ಕೆಟ್. ಓಕೆ, ಕ್ವಶನ್ ಮಾರ್ಕ್ ನೋಡು. ಮೊದಲನೇದು ನೆಗೆಟಿವ್ ಮಾಡಿದ್ವಿ, ನಂತರ ಇಂಟ್ರಾಗೇಟಿವ್ ಮಾಡಿದ್ವಿ. ಇವೆರಡಕ್ಕೂ ನೀವು ಏನ್ ಗಮನಿಸಬೇಕು, ಹೆಲ್ಪಿಂಗ್ ವರ್ಬ್ ನ ಗಮನಿಸಬೇಕು. ಹೆಲ್ಪಿಂಗ್ ವರ್ಬ್ ಗೆ ನಾಟ್ ಸೇರಿಸಿದ್ರೆ ನೆಗೆಟಿವ್ ಆಯ್ತು, ಅದೇ ಹೆಲ್ಪಿಂಗ್ ವರ್ಬ್ ನ ಮುಂದೆ ತಂದು ಬರೆದ್ರೆ ಇಂಟ್ರಾಗೇಟಿವ್ ಆಯ್ತು. ತುಂಬಾ ಸರಳವಾದ ಮೆಥಡ್. ಮುಂದಿನ ಸೆಂಟೆನ್ಸ್ ಗಳನ್ನು ನೋಡೋಣ. ಹಿ ವಿಲ್ ಕಮ್ ಟುಮಾರೋ. ಓಕೆ, ಇಲ್ಲಿ ಯಾವ್ದಿದೆ ನೋಡಿ, ಇಲ್ಲಿ ಒಂದು ಮಾಡಲ್ ವರ್ಬ್ ಇದೆ, ಯಾವುದು, ವಿಲ್. ಓಕೆ, ಸೇಮ್ ಮೆಥಡ್. ವಿಲ್ಗೆ ಏನ್ ಮಾಡ್ರಿ, ನಾಟ್ ಸೇರ್ಸರಿ. ಹಿ ವಿಲ್ ನಾಟ್ ಕಮ್ ಟುಮಾರೋ. ಹಿ ವಿಲ್ ಕಮ್ ಟುಮಾರೋ, ಅವನು ನಾಳೆ ಬರುತ್ತಾನೆ. ಹಿ ವಿಲ್ ನಾಟ್ ಕಮ್ ಟುಮಾರೋ, ಅವನು ನಾಳೆ ಬರುವುದಿಲ್ಲ. ನೆಗೆಟಿವ್ ಆಯ್ತು. ನಂತರ ಸರ್ ಇದನ್ನ ಇಂಟ್ರಾಗೇಟಿವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಸೇಮ್ ಆ ಮಾಡಲ್ ವರ್ಬ್ ಇದೆಯಲ್ಲ, ಅದನ್ನ ಏನ್ ಮಾಡ್ರಿ, ಮುಂದೆ ತಗೊಂಬಂದ್ ಬರೀರಿ. ವಿಲ್ ಹಿ ಕಮ್ ಟುಮಾರೋ. ವಿಲ್ ಹಿ ಕಮ್ ಟುಮಾರೋ, ಅವನು ನಾಳೆ ಬರುತ್ತಾನೆಯೇ. ಓಕೆ, ನಂತರ ಶಿ ಕ್ಯಾನ್ ಸ್ವಿಮ್. ಶಿ ಕ್ಯಾನ್ ನಾಟ್ ಸ್ವಿಮ್. ಓಕೆ, ನಂತರ ಕ್ಯಾನ್ ಶಿ ಸ್ವಿಮ್, ಕ್ವಶನ್ ಮಾರ್ಕ್, ಇಂಟ್ರಾಗೇಟಿವ್ ಆಯ್ತು. ಓಕೆನಾ, ತುಂಬಾ ಈಸಿ ಮೆಥಡ್. ಅಲ್ಲಿ ಹೆಲ್ಪಿಂಗ್ ವರ್ಬ್ ಇರ್ಲಿ, ಮಾಡಲ್ ವರ್ಬ್ ಇರ್ಲಿ, ನೀವೇನ್ ಮಾಡ್ರಿ, ಅದಕ್ಕೆ ನಾಟ್ ಸೇರಿಸ್ರಿ, ನೆಗೆಟಿವ್ ಆಗುತ್ತೆ. ಅದನ್ನೇ ಮುಂದ್ ತಗೊಂಬಂದು ಬರೀರಿ, ಏನಾಗುತ್ತೆ, ಇಂಟ್ರಾಗೇಟಿವ್ ಆಗುತ್ತೆ. ಸೇಮ್ ಇಲ್ಲಿ ಕೂಡ ಹಾಗೆ ಮಾಡಿದೀನಿ ನೋಡ್ರಿ. ಓಕೆ, ರೈಟ್. ನಂತರದ ಸೆಂಟೆನ್ಸ್, ಶಿ ಶುಡ್ ಸ್ಟಡಿ ಹಾರ್ಡರ್. ಸೊ ಏನ್ ಮಾಡ್ಬೇಕು, ಶಿ ನೆಗೆಟಿವ್ ಮಾಡ್ಬೇಕಂದ್ರೆ ನಾಟ್ ಸೇರಿಸಿರಿ. ಶಿ ಶುಡ್ ನಾಟ್ ಸ್ಟಡಿ
harder. ಓಕೆ, ಇಂಟ್ರಾಗೇಟಿವ್ ಮಾಡ್ಬೇಕಂದ್ರೆ ಆ ಮಾಡಲ್ ವರ್ಬ್ನ ಮುಂದೆ ತಂದು ಬರೀರಿ. should she study harder? ಓಕೆ, ಕ್ವಶನ್ ಮಾರ್ಕ್, ಇಂಟ್ರಾಗೇಟಿವ್ ಆಯ್ತು. ಮುಂದಿನ ಸೆಂಟೆನ್ಸ್, ದೇ ಫಿನಿಶ್ ದ ವರ್ಕ್. ದೇ ಫಿನಿಶ್ಡ್ ದ ವರ್ಕ್. ಇಲ್ಲಿ ನೋಡ್ರಿ, ಇದು ಒಂದು ದೇ ಫಿನಿಶ್ ವರ್ಕ್ ಇದೆಯಲ್ಲ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಎಲ್ಲಿದೆ? ಈಗ ನಾವು ಹಿಂದಿನ ಸೆಂಟೆನ್ಸ್ಗಳಲ್ಲಿ ನೋಡ್ರಿ, ನಾವು ಹಿಂದಿನ ಸೆಂಟೆನ್ಸ್ಗಳನ್ನೆಲ್ಲ ನೋಡಿದ್ವಿ. ಇಲ್ಲಿ ನೋಡಿದ್ವಿ, ಇಲ್ಲಿ ಶುಡ್ ಮಾಡಲ್ ವರ್ಬ್ ಇದೆ. ಓಕೆ, ಕ್ಯಾನ್ ಇದೆ, ವಿಲ್ ಇದೆ, ಹ್ಯಾಸ್ ಇದೆ, ಆರ್ ಇದೆ. ಇಲ್ಲೆಲ್ಲ ನಮ್ಗೆ ಹೆಲ್ಪಿಂಗ್ ವರ್ಬ್ ಅಥವಾ ಮಾಡಲ್ ವರ್ಬ್ಗಳನ್ನ ನಾವು ನೋಡಿದ್ವಿ. ಹಾಗಾದ್ರೆ ಸರ್, ಇಲ್ಲಿ ಯಾವ ಮಾಡಲ್ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಇದೆ? ಇದೆ, ಬಟ್ ನಿಮಗದು ಕಾಣ್ತಾ ಇಲ್ಲ ಅಷ್ಟೇ. ಹೇಗೆ ನೋಡ್ರಿ, ಫಿನಿಶ್ಡ್ ಏನಿದೆ? ಫಿನಿಶ್ ಅನ್ನೋ ಒಂದು ವರ್ಬಿನ ಪಾಸ್ಟ್ ಫಾರ್ಮ್ ಇದೆ, ಫಿನಿಶ್ಡ್. ಸೊ ನೋಡಿಲಿ, ಯಾವುದೇ ವರ್ಬಿನ ಪಾಸ್ಟ್ ಫಾರ್ಮ್ ಅಲ್ಲಿ ಡಿಡ್ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಪಾಸ್ಟ್ ಫಾರ್ಮ್ ಅಲ್ಲಿ, ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಡೂ ಅಥವಾ ಡಸ್ ಇರುತ್ತೆ. ಎಲ್ಲಿ? ಪ್ರೆಸೆಂಟ್ ಫಾರ್ಮ್ ಅಲ್ಲಿ. ಓಕೆ, ಸೊ ಹಂಗಾಗಿ ಇಲ್ಲಿ ನೋಡ್ರಿ, ಫಿನಿಶ್ ಅನ್ನೋ ವರ್ಬಿನ ಪಾಸ್ಟ್ ಫಾರ್ಮ್ ಇದೆ ಇಲ್ಲಿ, ಫಿನಿಶ್ಡ್. ಹಾಗಾದ್ರೆ ಯಾವ ಹೆಲ್ಪಿಂಗ್ ವರ್ಬ್ ಇದೆ? ಡಿಡ್. ಸೊ ಇದನ್ನ ನಾನು ಹೇಗೆ ಬರಿಬಹುದು ಗೊತ್ತಾ? ದೇ ಡಿಡ್ ಫಿನಿಶ್ ದ ವರ್ಕ್ ಅಂತಾನೂ ಬರಿಬಹುದು. ಏನು ಮೀನಿಂಗ್ ಚೇಂಜ್ ಆಗಲ್ಲ ಇಲ್ಲಿ. ದೇ ಫಿನಿಶ್ ದ ವರ್ಕ್ ಅಂದ್ರೂ ಒಂದೇ, ದೇ ಡಿಡ್ ಫಿನಿಶ್ ದ ವರ್ಕ್ ಅಂದ್ರೂ ಕೂಡ ಒಂದೇ. ಸೊ ಹಾಗಾದ್ರೆ ಈಗ ನಿಮಗಿಲ್ಲಿ ಹೆಲ್ಪಿಂಗ್ ವರ್ಬ್ ಕಾಣ್ತಾ ಇದೆ, ಯಾವುದು? ಡಿಡ್. ಇದಕ್ಕೇನ್ ಮಾಡ್ರಿ? ನಾಟ್ ಸೇರಿಸ್ರಿ, ನೆಗೆಟಿವ್ ಆಗುತ್ತೆ. ದೇ ಡಿಡ್ ನಾಟ್ ಫಿನಿಶ್ ದ ವರ್ಕ್, ಅಷ್ಟೇ, ನೆಗೆಟಿವ್ ಆಯ್ತು. ಆಮೇಲೆ ನೀವು ದೇ ಡಿಡ್ ನಾಟ್ ಐತಲ್ಲ, ನಾ ಇಲ್ಲಿ ನಾಟ್ ಅನ್ನ ಬಿಡಿಸಿ ಬರ್ದೀನಿ, ಬೇರೆಯಾಗಿ ಬರ್ದೀನಿ. ನೀವು ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ, ಕಾಂಟ್ರಾಕ್ಷನ್ ಅಲ್ಲಿ ಕೂಡ ಬರಿಬಹುದು. ಹೇಗೆ? ದೇ ಡಿಡಂಟ್ ಫಿನಿಶ್ ದ ವರ್ಕ್. ಓಕೆ, ಅದೇ ತರ ಶಿ ಶುಡೆಂಟ್ ಸ್ಟಡಿ ಹಾರ್ಡರ್. ಆ ತರ ನೀವು ನಾಟ್ ಅನ್ನ ಕೂಡಿಸಿ ಕೂಡ ಬರಿಬಹುದು. ಸೊ ಈಗ ಇದನ್ನ ಇಂಟ್ರಾಗೇಟಿವ್ ಮಾಡೋಣ. ಹೆಲ್ಪಿಂಗ್ ವರ್ಬ್ನ ಮುಂದೆ ತಗೊಂಡ್ಬರ್ರಿ. ಡಿಡ್ ದೇ, ಡಿಡ್ ದೇ ಫಿನಿಶ್ ದ ವರ್ಕ್? ಡಿಡ್ ದೇ ಫಿನಿಶ್ ದ ವರ್ಕ್? ಕ್ವಶನ್ ಮಾರ್ಕ್. ಓಕೆನಾ? ರೈಟ್. ಮುಂದಿನ ಸೆಂಟೆನ್ಸ್, ಇಟ್ ರನ್ಸ್ ಫಾಸ್ಟ್. ಓಕೆ, ನೋಡ್ರಿ, ನಿಮಗೆ ಅವಾಗ ಹೇಳಿದೆ ಒಂದು ವರ್ಬ್ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇದ್ರೆ ಡೂ ಅಥವಾ ಡಸ್ ಹೆಲ್ಪಿಂಗ್ ವರ್ಬ್ ಇರುತ್ತೆ ಅದರಲ್ಲಿ ಅಂತ. ಸೊ ಇಲ್ಲಿ ನೋಡ್ರಿ, ಡಸ್ ಎಲ್ಲಿರುತ್ತಂದ್ರೆ ಒಂದು ವರ್ಬಿನ ಸಿಂಗ್ಯುಲರ್ ಫಾರ್ಮ್. ನೋಡ್ರಿ, ನೌನ್ಗೆ ನಾವು ಎಸ್ ಸೇರಿಸಿದ್ರೆ ಪ್ಲೂರಲ್ ಆಗುತ್ತೆ ನೌನ್, ಆದ್ರೆ ವರ್ಬಿಗೆ ಎಸ್ ಸೇರಿಸಿದ್ರೆ ಸಿಂಗ್ಯುಲರ್ ಆಗುತ್ತೆ. ನೋಡಿ, ಈಗ ಇದು ರನ್ಸ್ ಅಂದ್ರೆ ಇದು ಪ್ಲೂರಲ್ ಆಗ್ಲಿಲ್ಲ, ಇದು ಏನಾಯ್ತು? ಸಿಂಗ್ಯುಲರ್ ಆಯ್ತು. ಹೇಗೆ ಸಿಂಗ್ಯುಲರ್ ಆಯ್ತು ನೋಡಿ, ಹಿ, ಶಿ, ಇಟ್ ಪ್ರೊನೌನ್ ಬಂದಾಗ ಇವನ್ನ ನಾವೇನಂತೀವಿ? ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತೀವಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ರೊನೌನ್ ಜೊತೆಗೆ ನಾವು ವರ್ಬ್ ಬರಿಬೇಕಾದ್ರೆ ಅದನ್ನ ಸಿಂಗ್ಯುಲರ್ ಮಾಡಬೇಕು ಅಂದ್ರೆ ಎಸ್ ಅನ್ನ ಸೇರಿಸಬೇಕು. ಕೆಲವೊಂದು ವರ್ಬ್ಗಳಿಗೆ ಎಸ್ ಅನ್ನ ಆಡ್ ಮಾಡ್ತೀವಿ, ಕೆಲವೊಂದು ವರ್ಬ್ಗಳಿಗೆ ಇ ಎಸ್ ಅನ್ನ ಆಡ್ ಮಾಡೋದ್ರ ಮುಖಾಂತರ ನಾವು ಅದನ್ನು ಸಿಂಗ್ಯುಲರ್ ಮಾಡ್ತೀವಿ. ಇಟ್ ರನ್ಸ್ ಫಾಸ್ಟ್. ನೋಡಿ, ಈಗ ಎಲ್ಲೆಲ್ಲಿ ವರ್ಬಿಗೆ ಎಸ್ ಅಥವಾ ಇ ಎಸ್ ಸೇರಿರುತ್ತೋ ಅದ್ರೊಳಗಡೆ ಡಸ್ ಇರುತ್ತೆ ಅಂತ ತಿಳ್ಕೊಬೇಕು ನೀವು. ಹಾಗಾದ್ರೆ ಇಟ್ ಡಸ್ ರನ್, ಇಟ್ ಡಸ್ ರನ್ ಫಾಸ್ಟ್ ಅಂದ್ರೂ ಒಂದೇ, ಇಟ್ ರನ್ಸ್ ಫಾಸ್ಟ್ ಅಂದ್ರೂ ಕೂಡ ಒಂದೇ. ಹಾಗಾದ್ರೆ ನಾ ಇದನ್ನ ಇನ್ನೂ ನೆಗೆಟಿವ್ ಮಾಡಿಲ್ಲ, ನೆಗೆಟಿವ್ ಈಗ ಮಾಡ್ತೀನಿ ನೋಡಿ. ಇಟ್ ಡಸ್ ನಾಟ್ ಅಥವಾ ನೀವು ಡಸಂಟ್ ಅಂತಾನೂ ಬರೀಬಹುದು. ಓಕೆ, ಇಟ್ ಡಸ್ ನಾಟ್ ರನ್ ಫಾಸ್ಟ್ ಅಥವಾ ಇಟ್ ಡಸಂಟ್ ರನ್ ಫಾಸ್ಟ್. ನೆಗೆಟಿವ್ ಆಯ್ತು ಇಲ್ಲಿಗೆ. ಸರ್, ಇಂಟ್ರಾಗೇಟಿವ್ ಮಾಡೋದು ಹೆಂಗೆ? ಹೆಲ್ಪಿಂಗ್ ವರ್ಬ್ ಸಿಕ್ತು ನಿಮ್ಗೆ ಇಲ್ಲಿ ಡಸ್, ಅದನ್ನ ಮುಂದೆ ತಗೊಂಬಂದು ಬರೀರಿ. ಡಸ್ ಇಟ್ ರನ್ ಫಾಸ್ಟ್. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ನೋಡಿ, ನೀವು ಡಸ್ ಅನ್ನ ಹೊರಗಡೆ ತಗೊಂಡ್ಬಂದಾಗ ಇಲ್ಲಿ ರನ್ ಆಗುತ್ತೆ, ಅದು ರನ್ಸ್ ಹಂಗೆ ಉಳಿಯಲ್ಲ. ಅರ್ಥ ಆಯ್ತಾ? ನೋಡಿ,
ನಾನು ಡಸ್ನ ಹೊರಗೆ ತಗೊಂಡ್ಬಂದಿನಿ, ರನ್ಸ್ ಆಗ್ಲಿಲ್ಲ, ರನ್ ಅಷ್ಟೇ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಐ ಆಮ್ ಜಾಯ್ನಿಂಗ್ ದ ಆರ್ಮಿ. ಓಕೆ, ಇಲ್ಲಿ ನೋಡಿ ಹೆಲ್ಪಿಂಗ್ ವರ್ಬ್ ಇದೆ, ಇಲ್ಲಿ ಕಾಣ್ತಾ ಇದೆ ಅಲ್ವಾ? ಹೆಲ್ಪಿಂಗ್ ವರ್ಬ್ ಕಂಡ್ರೆ ಏನ್ ತೊಂದರೆ ಇಲ್ಲ. ಐ ಆಮ್ ನಾಟ್ ಜಾಯ್ನಿಂಗ್ ದ ಆರ್ಮಿ. ಓಕೆ, ಐ ಆಮ್ ನಾಟ್ ಜಾಯ್ನಿಂಗ್ ದ ಆರ್ಮಿ. ಅದೇ ತರ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಆಮ್ ಐ ಜಾಯ್ನಿಂಗ್ ದ ಆರ್ಮಿ. ನಂತರ ಇಲ್ಲಿ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಇದರಲ್ಲಿ ಕ್ವಶನ್ ಮಾರ್ಕ್ ಹಾಕಿ ಮರಿಬೇಡಿ. ನೋಡಿ, ಆಮ್ ಐ ಜಾಯ್ನಿಂಗ್ ದ ಆರ್ಮಿ. ಇಲ್ಲಿ ಸರ್ ಐ ನೀವು ಕ್ಯಾಪಿಟಲ್ ಬರ್ದಿರಲ್ಲ, ಒಂದು ಸೆಂಟೆನ್ಸ್ ಬರೀಬೇಕಾದ್ರೆ ಮೊದಲನೇ ಲೆಟರ್ ಮಾತ್ರ ಕ್ಯಾಪಿಟಲ್ ಬರೀಬೇಕು. ಇಲ್ಲ, ಯಾವಾಗ ಐ ಅಂದ್ರೆ ನಾನು ಅನ್ನೋ ಅರ್ಥ ಕೊಡುವಂತ ಐ ಬರ್ತಲ್ಲ, ಅದು ಸಿಂಗಲ್ ಲೆಟರ್ ಇರುತ್ತೆ. ಅವಾಗ ನೀವು ಅಲ್ಲಿ ಅದನ್ನ ಐನ ಕಂಪಲ್ಸರಿ ಕ್ಯಾಪಿಟಲ್ ಅಲ್ಲಿ ಬರೀಬೇಕು. ಆಮ್ ಐ ಜಾಯ್ನಿಂಗ್ ದ ಆರ್ಮಿ. ಓಕೆ, ನೋಡಿ ಸಿಂಪಲ್, ಏನಿಲ್ಲ ಇದರಲ್ಲಿ. ನೀವು ನೆಗೆಟಿವ್ ಮಾಡ್ಬೇಕಂದ್ರೆ ಹೆಲ್ಪಿಂಗ್ ವರ್ಬ್ಗೆ ನಾಟ್ ಸೇರಿಸಿ, ಇಂಟ್ರಾಗೇಟಿವ್ ಮಾಡ್ಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ನ ತಗೊಂಡು ಮುಂದೆ ಬರೀರಿ, ಉಳಿದದನ್ನೆಲ್ಲ ಕಂಟಿನ್ಯೂ ಹೇಗಿದೆಯೋ ಆಸ್ ಇಟ್ ಈಸ್ ಬರೀರಿ. ಓಕೆ, ನೆಕ್ಸ್ಟ್. ಓಕೆ, ರವಿ ಈಸ್ ಸ್ಟಡಿಂಗ್. ರವಿ ಓದುತ್ತಿದ್ದಾನೆ. ರವಿ ಈಸ್ ಸ್ಟಡಿಂಗ್. ಇದನ್ನ ಇಲ್ಲಿ ನೋಡಿ, ಹೆಲ್ಪಿಂಗ್ ವರ್ಬ್ ಇದೆ. ಹೆಲ್ಪಿಂಗ್ ವರ್ಬ್ ಇದ್ರೆ ಏನ್ ತೊಂದರೆ ಇಲ್ಲ. ರವಿ ಈಸ್ ಇದ್ದದ್ದು ಏನಾಗುತ್ತೆ, ಈಸ್ ನಾಟ್ ಸ್ಟಡಿಂಗ್. ರವಿ ಈಸ್ ನಾಟ್ ಸ್ಟಡಿಂಗ್, ಅಥವಾ ರವಿ ಈಸಂಟ್ ಸ್ಟಡಿಂಗ್. ನೀವು ಶಾರ್ಟ್ ಫಾರ್ಮ್ ಅಲ್ಲಿ ಕೂಡ ಬರೀಬಹುದು. ಈಗ ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೇಕಲ್ಲ ಸರ್, ತಗೊಂಬರ್ರಿ ಏನನ್ನ, ಅದು ಹೆಲ್ಪಿಂಗ್ ವರ್ಬ್ ನ ತಗೊಂಬಂದ್ ಮುಂದೆ ಹಚ್ಚಿರಿ. ಈಸ್ ರವಿ ಸ್ಟಡಿಂಗ್. ಈಸ್ ರವಿ ಸ್ಟಡಿಂಗ್. ರವಿ ಓದುತ್ತಿದ್ದಾನೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ನೆನಪಿಟ್ಕೋಬೇಕು ನೀವು. ಸರ್ ನೀವು ಮತ್ತೆ ಮಿಡ್ಲ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಬರ್ದಿದ್ದೀರಿ, ತಪ್ಪಲ್ವಾ? ಅಲ್ಲ, ಯಾಕಂದ್ರೆ ಪ್ರಾಪರ್ ನೌನ್ಗಳು ನೀವು ಎಲ್ಲೇ ಬರ್ರಿ, ಸ್ಟಾರ್ಟಿಂಗ್ ಆಫ್ ದಿ ಸೆಂಟೆನ್ಸ್ ಆರ್ ಮಿಡ್ಲ್ ಆಫ್ ದಿ ಸೆಂಟೆನ್ಸ್ ಆರ್ ಎಟ್ ದ ಎಂಡ್ ಆಫ್ ಸೆಂಟೆನ್ಸ್ ಬರೆದ್ರು ಕೂಡ ನೀವು ಕಂಪಲ್ಸರಿ ಪ್ರಾಪರ್ ನೌನ್ಗಳಿಗೆ ಮೊದಲನೇ ಅಕ್ಷರ ಕ್ಯಾಪಿಟಲ್ ಬರೀಲೇಬೇಕು. ನಂತರ ದ ಫಾದರ್ ಹ್ಯಾಂಡೆಡ್ ಓವರ್ ದ ಕೀಸ್. ದ ಫಾದರ್ ಹ್ಯಾಂಡೆಡ್ ಓವರ್ ದ ಕೀಸ್. ತಂದೆ ಕೀಸ್ ಅನ್ನ ಕೊಟ್ರು, ಹ್ಯಾಂಡ್ ಓವರ್ ಮಾಡಿದ್ರು. ಈಗ ಹ್ಯಾಂಡೆಡ್ ಓವರ್ ಇದೆ, ವರ್ಬ್ ಇದೆ, ಆದ್ರೆ ಇಲ್ಲಿ ಎಲ್ಲೂ ನಮ್ಗೆ ಹೆಲ್ಪಿಂಗ್ ವರ್ಬ್ ಕಾಣ್ತಾ ಇಲ್ಲ. ಸೊ ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಇದ್ರೊಳಗಡೆನೆ ಇರುತ್ತೆ. ಯಾವ ಹೆಲ್ಪಿಂಗ್ ವರ್ಬ್? ಅದು ಯಾವ ಟೆನ್ಸ್ ಅಲ್ಲಿ ಇದೆ? ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ ಹಾಗಾಗಿ ಹ್ಯಾಂಡೆಡ್, ನೋಡಿ ಪಾಸ್ಟ್ ಟೆನ್ಸ್ ಹ್ಯಾಂಡೆಡ್. ಓಕೆ, ಇದರಲ್ಲಿ ಯಾವ್ದಿದೆ ಹೆಲ್ಪಿಂಗ್ ವರ್ಬ್? ಡಿಡ್ ಇದೆ. ಒಂದು ವೇಳೆ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ವರ್ಬ್ ಇದ್ರೆ ಡೂ ಅಥವಾ ಡಸ್ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಇಲ್ಲಿ ಯಾವ್ದಿರುತ್ತೆ? ಡಿಡ್. ಸೊ ಹಾಗಾಗಿ ದ ಫಾದರ್ ಹೆಲ್ಪಿಂಗ್ ವರ್ಬ್ ಡಿಡ್ ಇದೆ, ನಾಟ್ ಸೇರಿಸ್ರಿ. ದ ಫಾದರ್ ಡಿಡ್ ನಾಟ್. ನೋಡಲಿ, ಹ್ಯಾಂಡೆಡ್ ಇದೆ, ಇದ್ರೊಳಗೆ ಡಿಡ್ ಸೇರ್ಕೊಂಡಿರುತ್ತೆ ಅಂತ ಹೇಳಿದೆ. ಆ ಡಿಡ್ ನೀವು ಹೊರಗೆ ತೆಗೆದಾಗ ಈ V2 ಇದ್ದಿದ್ದು ಅಂದ್ರೆ ಪಾಸ್ಟ್ ಟೆನ್ಸ್ ಇದ್ದಿದ್ದು ಮತ್ತೆ ಪ್ರೆಸೆಂಟ್ ಫಾರ್ಮಿಗೆ ಬರುತ್ತದು. ಈಗ ನೀವು ದ ಫಾದರ್ ಡಿಡ್ ನಾಟ್ ಹ್ಯಾಂಡೆಡ್ ಅಂತ ಬರಿಬಾರ್ದು. ದ ಫಾದರ್ ಡಿಡ್ ನಾಟ್ ಹ್ಯಾಂಡ್ ಓವರ್ ದ ಕೀಸ್. ಅರ್ಥ ಆಯ್ತಾ? ನೋಡಿ, ಹಿಂದಿನ ಸೆಂಟೆನ್ಸ್ ಅಲ್ಲಿ ಒಂದು ಎಕ್ಸಾಂಪಲ್ ಏನಾಗಿತ್ತು, ಇಟ್ ರನ್ಸ್ ಫಾಸ್ಟ್. ಆ ರನ್ಸ್ ಅನ್ನೋ ವರ್ಬ್ ಅಲ್ಲಿ ಡಸ್ ಇದೆ ಅಂತ ಹೇಳಿದೆ. ಸೊ ಆ ಡಸ್ ನ ಹೊರಗೆ ತೆಗೆದಾಗ ಅದು ರನ್ಸ್ ಆಗಿ ಉಳಿಯಲ್ಲ, ರನ್ ಆಗಿಬಿಡುತ್ತೆ. ಅದೇ ರೀತಿ ಹ್ಯಾಂಡೆಡ್ ಓವರ್ ಪಾಸ್ಟ್ ಟೆನ್ಸ್ ಐತಲ್ಲ, ಡಿಡ್ ಹೊರಗೆ ತಗೊಂಡಾಗ ಅದು ಮತ್ತೆ ಪ್ರೆಸೆಂಟ್ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ದ ಫಾದರ್ ಡಿಡ್ ನಾಟ್ ಹ್ಯಾಂಡೆಡ್ ಅಂತ ಬರಿಬಾರ್ದು, ದ ಫಾದರ್ ಡಿಡ್ ನಾಟ್ ಹ್ಯಾಂಡ್ ಓವರ್ ದ ಕೀಸ್ ಅಂತ ಬರಿಬೇಕು. ನಂತರ ಇದನ್ನ ಇಂಟ್ರಾಗೇಟಿವ್ ಮಾಡೋದಾದ್ರೆ ಹೆಲ್ಪಿಂಗ್ ವರ್ಬ್ ಡಿಡ್ ಇದೆ, ಮುಂದೆ ಬರೀರಿ. ಡಿಡ್ ದ ಫಾದರ್ ಹ್ಯಾಂಡ್ ಓವರ್, ಹ್ಯಾಂಡೆಡ್ ಆಗಬಾರ್ದು, ಹ್ಯಾಂಡ್ ಓವರ್ ದ ಕೀಸ್. ಇಂಟ್ರಾಗೇಟಿವ್ಗೆ ಕ್ವಶನ್ ಮಾರ್ಕ್ ಕಂಪಲ್ಸರಿ. ಓಕೆ, ನೋಟ್ ಡೌನ್ ಮಾಡ್ಕೊಳ್ರಿ, ಪ್ರತಿಯೊಂದನ್ನು ನೋಟ್ ಡೌನ್ ಮಾಡ್ಕೊಳ್ರಿ. ಆಮೇಲೆ
ನಿಮಗೆ ಇದು ಸ್ವಲ್ಪ ಫಾಸ್ಟ್ ಆಗ್ತಾ ಇದೆ ಅಂತ ಅನಿಸಿದ್ರೆ ನೀವೇನ್ ಮಾಡ್ರಿ, ಪಾಸ್ ಮಾಡಿ ನೋಟ್ ಡೌನ್ ಮಾಡ್ಕೊಂಡು ಇನ್ನೊಂದ್ಸಲ ರಿಪೀಟ್ ಆ ವಿಡಿಯೋನ ಅಥವಾ ನಿಮಗೆ ಬೇಕಾದಂತ ಪರ್ಟಿಕ್ಯುಲರ್ ಸೆಂಟೆನ್ಸ್ ಬಗ್ಗೆ ನೋಡ್ಕೊಳ್ಳಿ. ರೈಟ್. ನಂತರದಲ್ಲಿ ಮುಂದಿನ ಸ್ಲೈಡ್. He was a rich businessman. ನೋಡಿ, ಹೆಲ್ಪಿಂಗ್ ವರ್ಬ್ ಸಿಕ್ತು ನಿಮಗೆ. ವಾಸ್ ಹೆಲ್ಪಿಂಗ್ ವರ್ಬ್ ಕಂಡುಬಿಟ್ರೆ ಏನ್ ತೊಂದರೆ ಇಲ್ಲ. ಇಲ್ಲೊಂದಿದೆ ನೋಡ್ರಿ ಹೆಲ್ಪಿಂಗ್ ವರ್ಬ್. He was not a rich man. Okay, he was not a rich man. Next, ಅದೇ ತರ was he a rich man? ಓಕೆ. ನಂತರ ಇನ್ನೊಂದು ಪಾಯಿಂಟ್, ಇಲ್ಲಿ ವಾಸ್ ಇದೆಯಲ್ಲ, ಇದು ಮೇನ್ ವರ್ಬ್ ಅಲ್ಲ, ಇದು ಆಕ್ಷನ್ ವರ್ಬ್ ಅಲ್ಲ, ಇದು ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬೇ ಇಲ್ಲಿ ಮೇನ್ ವರ್ಬ್ ಆಗಿ ಆಕ್ಟ್ ಮಾಡ್ತಾ ಇದೆ. ಓಕೆ, ದ ಹೆಲ್ಪಿಂಗ್ ವರ್ಬ್ ವಾಸ್ ಈಸ್ ಆಕ್ಟಿಂಗ್ ಆಸ್ ಮೇನ್ ವರ್ಬ್. ನಂತರ ನೆಕ್ಸ್ಟ್ ಸೆಂಟೆನ್ಸ್, ದೇ ವರ್ ಸರ್ಚಿಂಗ್ ಫಾರ್ ಫುಡ್. ಸಿಂಪಲ್, ನೀವೇನ್ ಮಾಡ್ಬೇಕು, ಹೆಲ್ಪಿಂಗ್ ವರ್ಬ್ಗೆ ನಾಟ್ ಸೇರಿಸಬೇಕು. ದೇ ವರ್ ನಾಟ್ ಸರ್ಚಿಂಗ್ ಫಾರ್ ಫುಡ್. ಇದನ್ನ ಇಂಟ್ರಾಗೇಟಿವ್ ಮಾಡೋದಾದ್ರೆ ಹೆಲ್ಪಿಂಗ್ ವರ್ಬ್ ಮುಂದೆ ಬರೀರಿ. ವರ್ ದೇ ಸರ್ಚಿಂಗ್ ಫಾರ್ ಫುಡ್? ಕ್ವಶನ್ ಮಾರ್ಕ್ ಕಂಪಲ್ಸರಿ. ಓಕೆ, ರೈಟ್. ನೆಕ್ಸ್ಟ್, we earn more money. We earn more money. ನೋಡಿ, ನಾವು ಜಾಸ್ತಿ ಹಣ ಗಳಿಸ್ತೇವೆ. ಇಲ್ಲಿ earn ಅನ್ನೋ ವರ್ಬ್ ಇದೆ. ಯಾವ ಟೆನ್ಸು? ಇದು ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇದೆ. ಹಾಗಾದ್ರೆ ಈ ವರ್ಬ್ ಒಳಗಡೆ ಡೂ ಸೇರ್ಕೊಂಡಿದೆ. ಒಂದ್ ವೇಳೆ ಅರ್ನ್ಸ್ ಆಗಿದ್ರೆ ಡಸ್ ಇರ್ತಿತ್ತು. ಈಗ ನಿಮ್ಗೆ ಗೊತ್ತಾಯ್ತು ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇದೆ ಅಂತ? ಡೂ ಇದೆ. ಹಾಗಾದ್ರೆ ವಿ ಡೋಂಟ್ ಅಥವಾ ವಿ ಡು ನಾಟ್ ಅರ್ನ್ ಮೋರ್ ಮನಿ. ಇದು ನೆಗೆಟಿವ್ ಆಯ್ತು. ನೆಕ್ಸ್ಟ್, ಇಂಟ್ರಾಗೇಟಿವ್ ಮಾಡೋದಾದ್ರೆ ಡೂ ವಿ ಅರ್ನ್ ಮೋರ್ ಮನಿ. ಇಂಟ್ರಾಗೇಟಿವ್ ಆಯ್ತು. ನೀವು ಇಂಟ್ರಾಗೇಟಿವ್ ಮಾಡೋದಕ್ಕೂ ಹೆಲ್ಪಿಂಗ್ ವರ್ಬ್ನ ಸಹಾಯ ತಗೊಳ್ರಿ ನೀವು. ನಂತರ ನೆಗೆಟಿವ್ ಮಾಡೋದಕ್ಕೆ ಕೂಡ ಹೆಲ್ಪಿಂಗ್ ವರ್ಬ್ನ ಬಳಸಿನೇ ನೆಗೆಟಿವ್ ಮಾಡಬಹುದು. ಓಕೆ. ನೆಕ್ಸ್ಟ್, ಯು ಹ್ಯಾವ್ ಸೀನ್ ದಟ್ ಮೂವಿ ಬಿಫೋರ್. ನೀನು ಮೊದಲೇ ಆ ಚಲನಚಿತ್ರವನ್ನ ನೋಡಿದ್ದೀಯಾ? ಸೊ ಇಲ್ಲಿ ನೋಡಿ, ಹ್ಯಾವ್ ಇದೆ ಹೆಲ್ಪಿಂಗ್ ವರ್ಬ್. ಸೊ ಅದಕ್ಕೆ ಏನ್ ಮಾಡ್ರಿ, ನಾಟ್ ಸೇರಿಸ್ರಿ. ಯು ಹ್ಯಾವ್ ನಾಟ್ ಅಥವಾ ಯು ಹ್ಯಾವ್ ನಾಟ್ ಅಥವಾ ಯು ಹ್ಯಾವಂಟ್ ಸೀನ್ ದಟ್ ಮೂವಿ. ಓಕೆ. ನಂತರ ಸರ್ ಇಂಟ್ರಾಗೇಟಿವ್ ಮಾಡೋದು ಹೇಗೆ? ಸೇಮ್ ಹೆಲ್ಪಿಂಗ್ ವರ್ಬ್ನ ಮುಂದೆ ತಗೊಂಬರ್ರಿ. ಹ್ಯಾವ್ ಯು, ಉಳಿದದೆಲ್ಲ ಸೇಮ್ ಬರಿಬೇಕು. ಹ್ಯಾವ್ ಯು ಸೀನ್ ದಟ್ ಮೂವಿ ಬಿಫೋರ್? ಕ್ವಶನ್. ಓಕೆ, ರೈಟ್. ನೋಡಿ, ಹ್ಯಾವೆಂಟ್ ಮಾಡಿ ಅದಕ್ಕೆ ನಾಟ್ ಸೇರಿಸಿ ನೆಗೆಟಿವ್ ಆಯ್ತು. ಅದೇ ಹೆಲ್ಪಿಂಗ್ ವರ್ಬ್ನ ಮುಂದೆ ತಗೊಂಡ್ಬಂದು ಬರೆದ್ರೆ ಇಂಟ್ರಾಗೇಟಿವ್ ಆಯ್ತು. ಓಕೆ, ನೆಕ್ಸ್ಟ್. ಎಲ್ಲಾ ಸೆಂಟೆನ್ಸ್ಗಳು ತುಂಬಾ ಈಸಿ ಇದಾವ, ನೀವು ಆರಾಮಾಗಿ ಕಲಿಬಹುದು. She has finished her lunch. She has finished her lunch. ನೋಡಿಲಿ, ಏನಿದೆ? ಹೆಲ್ಪಿಂಗ್ ವರ್ಬ್ ಇದೆ, ಹ್ಯಾಸ್ ಇದೆ. ನೀವೇನ್ ಮಾಡ್ರಿ, ಇದನ್ನ ನೆಗೆಟಿವ್ ಮಾಡ್ರಿ. She has not finished
ಹರ್ ಲಂಚ್. ಮುಗೀತು, ನೆಗೆಟಿವ್ ಆಯ್ತು. ಇದನ್ನ ಇಂಟ್ರಾಗೇಟಿವ್ ಮಾಡೋಣ. ಹೆಲ್ಪಿಂಗ್ ವರ್ಬ್ ನ ಮುಂದೆ ತಗೊಂಬರ್ರಿ. ಹ್ಯಾಸ್ ಶಿ ಫಿನಿಶ್ಡ್ ಹರ್ ಲಂಚ್. ಇಲ್ಲಿ ಕ್ವಶನ್ ಮಾರ್ಕ್ ಕಂಪಲ್ಸರಿಯಾಗಿ ಹಾಕಬೇಕು. ನಂತರ ದ ಟ್ರೈನ್ ಹ್ಯಾಡ್ ಲೆಫ್ಟ್. ದ ಟ್ರೈನ್ ನೋಡಿಲಿ, ಹ್ಯಾಡ್ ಇದೆ, ಹ್ಯಾಡ್ ನಾಟ್ ಅಥವಾ ಹ್ಯಾಡಂಟ್. ದ ಟ್ರೈನ್ ಹ್ಯಾಡ್ ನಾಟ್ ಲೆಫ್ಟ್, ನೆಗೆಟಿವ್ ಆಯ್ತು. ಇಂಟ್ರಾಗೇಟಿವ್ ಮಾಡೋಣ. ಹೆಲ್ಪಿಂಗ್ ವರ್ಬ್ ನ ಮುಂದೆ ತಗೊಂಬರ್ರಿ. ಹ್ಯಾಡ್ ದ ಟ್ರೈನ್, ಹ್ಯಾಡ್ ದ ಟ್ರೈನ್ ಲೆಫ್ಟ್, ಕ್ವಶನ್ ಮಾರ್ಕ್ ಇಂಟ್ರಾಗೇಟಿವ್ ಆಯ್ತು. ನೆಕ್ಸ್ಟ್ ಸ್ಲೈಡ್. ಐ ಹ್ಯಾವ್ ಅ ನ್ಯೂ ಬೈಸಿಕಲ್. ಓಕೆ, ನೋಡಿಲಿ, ನೀವು ಹ್ಯಾವ್ ನೋಡಿದ ತಕ್ಷಣ ಇಲ್ಲಿ ಈ ಎರಡು ಸೆಂಟೆನ್ಸ್ಗಳು ತುಂಬಾ ಕನ್ಫ್ಯೂಸಿಂಗ್ ಇದಾವೆ. ಸರಿಯಾಗಿ ನೋಡ್ಕೊಳ್ರಿ. ಐ ಹ್ಯಾವ್ ಅ ನ್ಯೂ ಬೈಸಿಕಲ್, ಇಟ್ ಹ್ಯಾಸ್ 4 wheels. ಇಲ್ಲಿ ಯಾವ್ದು ಹೆಲ್ಪಿಂಗ್ ವರ್ಬ್ ಇದೆ ಹೇಳಿ? ಬಹಳಷ್ಟು ಮಕ್ಕಳು ಏನ್ ಕನ್ಫ್ಯೂಸ್ ಆಗ್ತಾರ. ಐ ಹ್ಯಾವ್ ಅ ನ್ಯೂ ಬೈಸಿಕಲ್, ಸರ್ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಇದೆ ನೋಡಿ ಸರ್, ಸರ್ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಇದೆ ನೋಡಿ. ತಪ್ಪು. ಇಲ್ಲಿ ಹ್ಯಾಸ್ ಮತ್ತು ಹ್ಯಾವ್ ಹೆಲ್ಪಿಂಗ್ ವರ್ಬ್ ಅಲ್ಲ, ಇವೆರಡು ಮೇನ್ ವರ್ಬ್. ಏನಿದ್ರ ಅರ್ಥ? ಹ್ಯಾವ್, ಐ ಹ್ಯಾವ್ ಅ ನ್ಯೂ ಬೈಸಿಕಲ್, ನಾನು ಒಂದು ಹೊಸ ಬೈಸಿಕಲ್ ಅನ್ನು ಹೊಂದಿದ್ದೇನೆ. ಇಟ್ ಹ್ಯಾಸ್ 4 wheels, ಅದಕ್ಕೆ 4 ಚಕ್ರಗಳಿವೆ, ಅದು 4 ಚಕ್ರಗಳನ್ನು ಹೊಂದಿದೆ. ಹಾಗಾದ್ರೆ ಹೊಂದು ಅನ್ನೋದು ಹ್ಯಾವ್ ಅಥವಾ ಹ್ಯಾಸ್ ನ ಅರ್ಥ. ಸೊ ಹಾಗಾಗಿ ಇಲ್ಲಿ ನೋಡಿ, ನೀವು ಇಲ್ಲಿ ಹ್ಯಾವ್ ಇದೆ, ಇದು ಹೆಲ್ಪಿಂಗ್ ವರ್ಬ್ ಅಲ್ಲ, ಮೇನ್ ವರ್ಬ್. ಹಾಗಾದ್ರೆ ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ? ಡೂ. ಯಾಕಂದ್ರೆ ಇದು ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಐತಲ್ಲ, ಇದು ಮೇನ್ ವರ್ಬ್. ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇದ್ರೆ ಡೂ ಇರುತ್ತೆ. ಹಾಗಾದ್ರೆ ಸರ್ ಇಲ್ಲಿ ಹ್ಯಾಸ್ ಇದೆ, ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇದೆ ನೋಡಿಲಿ. ಹಿ ಶಿ ಇಟ್ ಬಂದಾಗ ನಾವು ಹ್ಯಾವ್ ಬರೆಯಲ್ಲ, ಹ್ಯಾಸ್ ಬರಿತೀವಿ. ಈಗ ಹಿಂದಿನ ಒಂದು ಸೆಂಟೆನ್ಸ್ ಅಲ್ಲಿ ನೋಡಿದ್ವಿ, ಇಟ್ ರನ್ಸ್ ಅಂತ ಇತ್ತು. ಯಾಕೆ? ಈ ಶಿ ಇಟ್ ಬಂದಾಗ, ಥರ್ಡ್ ಪರ್ಸನ್ ಸಿಂಗುಲರ್ ಬಂದಾಗ ವರ್ಬಿಗೆ ಎಸ್ ಸೇರಿಸ್ತೀವಿ, ಸಿಂಗುಲರ್ ಮಾಡ್ತೀವಿ ಅಂತ ಹೇಳಿದ್ದೆ. ಆದ್ರೆ ಹ್ಯಾವ್ ಇದ್ದು ನಾವು ಹ್ಯಾವ್ಸ್ ಮಾಡಲ್ಲ, ಅದನ್ನ ಹ್ಯಾಸ್ ಅಂತ ಮಾಡ್ತೀವಿ. ಸೊ ಹಾಗಾಗಿ ನೀವು ಹ್ಯಾಸ್ ಮೇನ್ ವರ್ಬ್ ಐತಂದ್ರ ಅದ್ರೊಳಗಡೆ ಡಸ್ ಹೆಲ್ಪಿಂಗ್ ವರ್ಬ್ ಇದೆ ಅನ್ನೋದನ್ನ ತಿಳ್ಕೋಬೇಕು. ಓಕೆ, ಹಾಗಾದ್ರೆ ಯಾವ್ದ್ರಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇದೆ ಗೊತ್ತಾಯ್ತು. ಇದರಲ್ಲಿ ಡೂ ಇದೆ, ಇದರಲ್ಲಿ ಡಸ್ ಇದೆ. ಹಾಗಾದ್ರೆ ಇದನ್ನ ನೆಗೆಟಿವ್ ಮಾಡೋಣ. ಐ ಡೂ ಹೆಲ್ಪಿಂಗ್ ವರ್ಬ್ ಇದೆ, ಇದನ್ನ ನಾಟ್ ಸೇರಿಸ್ರಿ. ಡು ನಾಟ್ ಅಥವಾ ಶಾರ್ಟ್ ಫಾರ್ಮ್ ಮಾಡಿದ್ರೆ ಡೋಂಟ್, ಎರಡು ಕರೆಕ್ಟ್. ಐ ಡೋಂಟ್ ಹ್ಯಾವ್ ಅ ಬೈಸಿಕಲ್. ಇದನ್ನ ಇಂಟ್ರಾಗೇಟಿವ್ ಮಾಡೋಣ. ಈಗ ಸಾರಿ, ಇಂಟ್ರಾಗೇಟಿವ್ ಏನ್ ಮಾಡ್ಬೇಕು? ಹೆಲ್ಪಿಂಗ್ ವರ್ಬ್ ನಾ ಮುಂದೆ ತರಬೇಕು. ಹೆಲ್ಪಿಂಗ್ ವರ್ಬ್ ಯಾವ್ದು? ಹ್ಯಾವ್ ಅಲ್ಲ, ಯಾವ್ದು? ಡೂ. ಸೊ ಹಾಗಾಗಿ ಡೂ ಐ ಹ್ಯಾವ್ ಅ ನ್ಯೂ ಬೈಸಿಕಲ್. ಓಕೆ, ಇಲ್ಲಿ ಇಂಟ್ರಾಗೇಟಿವ್ ಬಂದಾಗ ನೀವು ಕ್ವಶನ್ ಮಾರ್ಕ್ ಹಾಕೋದನ್ನ ಮರಿಬಾರ್ದು. ಐ ಡೋಂಟ್ ಹ್ಯಾವ್ ಅ ನ್ಯೂ ಬೈಸಿಕಲ್, ಡೂ ಐ ಹ್ಯಾವ್ ಅ ನ್ಯೂ ಬೈಸಿಕಲ್. ನಂತರ ನೋಡಿಲಿ, ಇಲ್ಲಿ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಅಲ್ಲ, ಮೇನ್ ವರ್ಬ್. ಹ್ಯಾವ್ ಯಾವಾಗ ಬಳಸ್ತೀವಿ? ಪ್ಲೂರಲ್ ಇದ್ದಾಗ ಇದು, ಅಥವಾ ಐ. ನೋಡಿ ಯಾವ್ಯಾವ ಪ್ರೊನೌನ್ಗೆ ನಾವು ಹ್ಯಾವ್ ಬಳಸ್ತೀವಿ ನೋಡ್ರಿ. ಐ, ವಿ, ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್ ಅಂತ ಬಳಸ್ತೀವಿ. ಆದ್ರೆ ಹ್ಯಾಸ್ ಯಾವಾಗ ಬಳಸ್ತೀವಿ? ಥರ್ಡ್ ಪರ್ಸನ್ ಸಿಂಗುಲರ್ ಗಳಿಗೆ ಮಾತ್ರ ಹ್ಯಾಸ್ ಅನ್ನ ಬಳಸ್ತೀವಿ. ಹಿ ಹ್ಯಾಸ್, ಶಿ ಹ್ಯಾಸ್, ಇಟ್ ಹ್ಯಾಸ್. ಸೊ ಹಾಗಾಗಿ ಹ್ಯಾಸ್ ಇಲ್ಲಿ ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇದೆ? ಡಸ್. ನೋಡಿ ಈಗ ಇಟ್ ಹೆಲ್ಪಿಂಗ್ ವರ್ಬ್ ಡಸ್ ಇದೆ, ಅದಕ್ಕೆ ನಾಟ್ ಸೇರಿಸ್ರಿ. ಇಟ್ ಡಸ್ ನಾಟ್ ಅಥವಾ ಇಟ್ ಡಸಂಟ್ ಹ್ಯಾಸ್, ಸಾರಿ ನೋಡಿ, ಇಟ್ ಡಸಂಟ್, ಇಲ್ಲಿ ಕನ್ಫ್ಯೂಸ್ ಆಗ್ತೀರಿ ನೀವು ಬಹಳ ಜನ. ಇಟ್ ಡಸಂಟ್, ನಾನು ಮೊದಲೇ ಹೇಳಿದೆ, ಇಲ್ಲಿ ರನ್ಸ್ ಇದೆ, ಇದರಲ್ಲಿ ಡಸ್ ಇರುತ್ತೆ. ಈ ಡಸ್ ನ ಹೊರಗೆ ತಗೊಂಡ್ಬಿಟ್ರೆ ಇಟ್
ಡಸ್ ರನ್ಸ್ ಆಗಲ್ಲ, ಇಟ್ ಡಸ್ ರನ್ ಆಗುತ್ತೆ ಅಂತ ಹೇಳಿದ್ವಿ. ಅದೇ ತರ ಇಟ್ ಡಸ್ ನಾಟ್, ಇಲ್ಲಿ ಡಸ್ ಹೊರಗೆ ತಗೊಂಡಿವಿ, ಅವಾಗ ಇಟ್ ಡಸಂಟ್ ರನ್ಸ್ ಆಗಲ್ಲ, ಇದು ಇಟ್ ಡಸಂಟ್ ಹ್ಯಾಸ್ ಆಗಲ್ಲ, ಇಟ್ ಡಸಂಟ್ ಹ್ಯಾವ್, ಇಟ್ ಡಸಂಟ್ ಹ್ಯಾವ್ 4 wheels, it doesn't have 4 wheels. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. ನೀವು ಡಸ್ ಬರೆದ ಮೇಲೆ ಇದು ಹ್ಯಾಸ್ ಆಗಿ ಉಳಿಯಲ್ಲ, ಮತ್ತೆ ಹ್ಯಾವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದನ್ನ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಹ್ಯಾಸ್, ಇದು ಸಾರಿ ಯಾವುದು ಡಸ್ ಹೆಲ್ಪಿಂಗ್ ವರ್ಬ್ ಇದೆ, ಅದನ್ನ ಮುಂದೆ ತಗೊಂಬರ್ರಿ. ಡಸ್ ಇಟ್, ತಡಿ ಇದನ್ನ ಸ್ವಲ್ಪ ಕಟ್ ಮಾಡ, ಇದನ್ನ ನೀಟಾಗಿ ಹೇಳುತ್ತೆ, ಅಲ್ಲೇ ಕಟ್ ಮಾಡ್ತೀವಿ. ಓಕೆ ರೈಟ್, ಇದು ನೋಡ್ರಿ, ಇಟ್ ಹ್ಯಾಸ್ 4 wheels. ಇಲ್ಲೇನಿದೆ, ಇದು ನಾ ಮೊದಲೇ ಹೇಳಿದಂಗ ಇಲ್ಲಿ ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಅಲ್ಲ, ಮೇನ್ ವರ್ಬ್. ಇಟ್ ಹ್ಯಾಸ್ 4 wheels, ಅದು 4 ಚಕ್ರಗಳನ್ನು ಹೊಂದಿದೆ. ಹ್ಯಾವ್, ಹ್ಯಾಸ್ ಎರಡು ಒಂದೇ ಅರ್ಥ. ಥರ್ಡ್ ಪರ್ಸನ್ ಸಿಂಗುಲರ್ ಗಳಿಗೆ ಹ್ಯಾಸ್ ಹಚ್ತೀವಿ, ಈ ಶಿ ಇಟ್ ಬಂದಾಗ ನಾವು ಹ್ಯಾಸ್ ಹಚ್ತೀವಿ. ಈಗ ಒಂದ್ ವೇಳೆ ವರ್ಬ್ ಹಿಂದಿನ ಸೆಂಟೆನ್ಸ್ ಅಲ್ಲಿ ನೋಡಿದ್ವಿ ರನ್ ಅಂತ ಇದೆ, ಈಗ ಈ ಶಿ ಇಟ್ ಬಂದಾಗ ಇದಕ್ಕೆ ನಾವು ರನ್ಸ್ ಅಂತ ಹಾಕ್ತಿವಿ. ಓಕೆನಾ, ಇಲ್ಲಿ ರನ್ಸ್ ಅಂತಿದ್ದಲ್ಲಿ ಏನಿರುತ್ತೆ, ಡಸ್ ಹೆಲ್ಪಿಂಗ್ ವರ್ಬ್ ಇರುತ್ತೆ ಅಂತ ಹೇಳಿದೆ, ಇಲ್ಲಿ ಡೂ ಇರುತ್ತಂತ ಹೇಳಿದೆ. ಅದೇ ತರ ಇದು ಥರ್ಡ್ ಪರ್ಸನ್ ಸಿಂಗುಲರ್ ಬಂದಾಗ ಹ್ಯಾವ್ ಇದ್ದಿದ್ದು ಹ್ಯಾಸ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಡಸ್ ಹೆಲ್ಪಿಂಗ್ ವರ್ಬ್ ಇದೆ. ಇದನ್ನು ಬಳಸಿಕೊಂಡು ನಾವೀಗ ನೆಗೆಟಿವ್ ಮಾಡೋಣ. ಇದನ್ನ ಇಟ್ ಡಸಂಟ್, ನೋಡಿ ಡಸಂಟ್, ಡಸ್ ಹೊರಗೆ ಬಂದ ಮೇಲೆ ಹ್ಯಾಸ್ ಉಳಿಯಲ್ಲ, ಅದೇನಾಗುತ್ತೆ ಹ್ಯಾವ್. ಯಾವ ರೀತಿ ಇಲ್ಲಿ ಡಸ್ ಹೊರಗೆ ಬಂದ ಮೇಲೆ ಇದು ರನ್ಸ್ ಹಂಗೆ ಇರಲ್ಲ, ರನ್ ಆಗುತ್ತಲ್ಲ, ಅದೇ ರೀತಿ ಇಟ್ ಡಸಂಟ್ ಹ್ಯಾಸ್ ಆಗಲ್ಲ, ಇಟ್ ಡಸಂಟ್ ಹ್ಯಾವ್ 4 wheels, ಫುಲ್ ಸ್ಟಾಪ್. ನಂತರ ಇಂಟ್ರಾಗೇಟಿವ್ ಮಾಡೋಣ. ಈಗ ಯಾವ್ದು ಹೆಲ್ಪಿಂಗ್ ವರ್ಬ್ ಇದೆ, ಡಸ್, ಮುಂದೆ ತಗೊಂಡ್ಬರ್ರಿ. ಡಸ್ ಇಟ್, ಡಸ್ ಹೊರಗೆ ಬಂದ್ಮೇಲೆ ಹ್ಯಾಸ್ ಉಳಿಯಲ್ಲ, ಏನಾಗುತ್ತೆ ಹ್ಯಾವ್. ಡಸ್ ಇಟ್ ಹ್ಯಾವ್ 4 wheels? ಕ್ವಶನ್ ಮಾರ್ಕ್. ಓಕೆ, ಇಂಟ್ರಾಗೇಟಿವ್ ಆಯ್ತು. ನೋಡಿ, ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟು ನಿಮ್ಗ ಟೈಪ್ಸ್ ಆಫ್ ಸೆಂಟೆನ್ಸ್ ಅನ್ನ ಐಡೆಂಟಿಫೈ ಮಾಡೋದು, ನಂತರದಲ್ಲಿ ಅವ್ರು ಕೊಟ್ಟಂತಹ ಅಫರ್ಮೇಟಿವ್ ಸೆಂಟೆನ್ಸ್ ಅಥವಾ ಪಾಸಿಟಿವ್ ಸೆಂಟೆನ್ಸ್ ಅನ್ನ ನೆಗೆಟಿವ್ ಮಾಡೋದು ಹೇಗೆ ಮತ್ತು ಇಂಟ್ರಾಗೇಟಿವ್ ಮಾಡೋದು ಹೇಗೆ ಅನ್ನೋದನ್ನ ನಾವೀಗ ತಿಳ್ಕೊಂಡ್ವಿ. ತುಂಬಾ ಸರಳವಾದ ಮೆಥಡ್ಗಳಿಂದ ನಾನು ಇವತ್ತು ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಮಾಡೋದು, ತದನಂತರದಲ್ಲಿ ಯಾವ ರೀತಿ ಸೆಂಟೆನ್ಸ್ ಗಳನ್ನ ಐಡೆಂಟಿಫೈ ಮಾಡಬೇಕು, ವೆದರ್ ಇಟ್ ಈಸ್ ಡಿಕ್ಲರೇಟಿವ್ ಸೆಂಟೆನ್ಸ್ ಆರ್ ಇಂಟ್ರಾಗೇಟಿವ್ ಆರ್ ಇಂಪರೇಟಿವ್ ಆರ್ ಯಾವುದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ನೋಡಿದೀವಿ. ಸೊ ಈಗ ಇವೆಲ್ಲವೂ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಇಂಗ್ಲಿಷಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಮುರಾರ್ಜಿ ಪರೀಕ್ಷೆಗೆ ಅತ್ಯವಶ್ಯವಾಗಿರುವಂತಹ ಇಂಗ್ಲಿಷ್ಗೆ ಸಂಬಂಧಪಟ್ಟ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಒಂದಿಗೆ ಮುಂದಿನ ವಿಡಿಯೋ ತಗೊಂಡ್ಬರ್ತೀನಿ.